Friend and senior, Mr. Yunus Qazi, the guest on the dais, the Honorable Minister of Fisheries and the District Minister of Uttar Kannada, my friend Shri Mankal Vaidya, guest on the dais, Honorable Vice Chancellor of Karnataka University, Dharwad, the Secretary of the institution, Isaac Saab, all the dignitaries of the dais, the members who have come over here, all the well-wishers of the Anjuman who have joined over here, the respected students and all the staff members and the faculty of this institution. I hope all can understand Kannada. Now, who can't understand Kannada? Good. No problem. Learn Kannada as soon as possible. ನನಗೆ ಅತ್ಯಂತ ಸಂತೋಷವಾಗ್ತಿದೆ ಅಂಜುಮನ್ ಸಂಸ್ಥೆಯ ಸ್ಥಾಪಕ ದಿನಾಚರಣೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ. ನಾನಿವತ್ತು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರನ್ನು ಮತ್ತು ಇದನ್ನು ಪ್ರಾರಂಭ ಮಾಡಿದಂತ ಅವತ್ತಿನ ಕಾಲದಲ್ಲಿ 1919 ನಲ್ಲಿ ಪ್ರಾರಂಭ ಮಾಡಲಿಕ್ಕೆ ಇದರ ದೂರದೃಷ್ಟಿ ಯೋಜನೆಯನ್ನು ಹಮ್ಮಿಕೊಂಡಂತ ಅವತ್ತಿನ ಕಾಲದಂತಹ FA ಹಸನ್ ಇರಲಿ, IAS ಸಿದ್ದಿಕ್ ಇರಲಿ, MM ಸಿದ್ದಿಕ್ ಇರಲಿ, ಇನ್ನಿತೆಲ್ಲರೂ ಕೂಡ ನಾನು ಇವತ್ತು ನೆನಪಿಸಿಕೊಂಡು ಅವರಿಗೆ ವಿಶೇಷವಾದ ನಾವು ಸ್ಮರಿಸಿಕೊಂಡು ಗೌರವ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವೊಂದು ಸಂಸ್ಥೆ ದೂರದೃಷ್ಟಿತ ಯೋಜನೆ ಮುಖಾಂತರ ಹಮ್ಮಿಕೊಂಡು ಬಂದಿದ್ದೀರಾ, ಅದು ಬಹುಶಃ ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದುಕೊಂಡು ಬಡ್ಕಲ್ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಜಿಲ್ಲೆಗೆ ಮತ್ತು ಗ್ರಾಮಗಳಿಗೆ ಕೂಡ ದೊಡ್ಡ ಮಟ್ಟದ ಕೊಡುಗೆ ಕೊಡುವಂತಹ ಒಂದು ಸಂಸ್ಥೆ ಆಗಿ ಇವತ್ತು ಪರಿವರ್ತನೆ ಆಗುವಂತ ವಿಚಾರ ಕೂಡ ಇವತ್ತು ಆಗಿದೆ. ಅದಕ್ಕಾಗಿ ಅಂಜುಮನ್ನ ದೊಡ್ಡ ಆ ಒಂದು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ತನ್ನ ಕೊಡುಗೆ ಕೊಟ್ಟದ್ದು ಅಪಾರವಾಗಿದ್ದುಕೊಂಡು ಸಮಸ್ತ ಬಡ್ಕಲದ ಮತ್ತು ಈ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಅಂಜುಮನ್ ಕೊಟ್ಟ ಕೊಡುಗೆಯನ್ನು ಕೂಡ ನಾನು ನೆನೆಸಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಅದಕ್ಕೆ ನಾನು ಒಂದೇ ಮಾತಲ್ಲಿ ನಾನು ಹೇಳಬೇಕಾದ್ರೆ, ಅಂಜುಮನ್ನ ಎಲ್ಲಾ ಸಂಸ್ಥೆಯು ಅದು ಯಾವ ಕೆಲಸ ಅಂತ ಹೇಳಿದ್ರೆ ಇದು ದೇಶದ ಕೆಲಸ, ಇದು ದೇಶದ ಪ್ರೇಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದ್ರೆ, ಮಾರ್ಗದ ಬದಿಯಲ್ಲಿ ನಿಂತು ಮೈಕ್ ತೆಗೆದು ನಾಲ್ಕು ಯಾರಿಗೆ ಬೈದ್ರೆ ಅದು ನಿಜವಾದ ದೇಶ ಪ್ರೇಮ ಅಲ್ಲ. ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದ್ರೆ, ಇಂಥ ಗ್ರಾಮೀಣ ಮಟ್ಟದಲ್ಲಿ ಇಂಥ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇಲ್ಲಿಯ ಜನಸಾಮಾನ್ಯ ಮಕ್ಕಳನ್ನು ಅವರ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದಿರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ದೇಶ ಸಂಪತ್ತಾಗಿ ಮಾರ್ಪಡ್ತಿರಲ್ಲ, ಅದು ನಿಜವಾದ ದೇಶ ಪ್ರೇಮಕ್ಕಾಗಿ ನಾನು ಬಹುಶಃ ಇವತ್ತು ಅಂಜುಮನ್ ಸಂಸ್ಥೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದ್ರೆ, ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರ್ಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರ್ಬೇಕಾದ್ರೆ ಅದು ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠರಾದ್ರೆ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತ ಸಂಸದರು ಮತ್ತು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. AC ರೂಮ್ ಅಲ್ಲಿ ಕೂತ್ಕೊಳ್ಳುವಂತ IAS ಅಧಿಕಾರಿಗಳು ಮತ್ತು AC ರೂಮ್ ಅಲ್ಲಿ ಕೂತ್ಕೊಳ್ಳುವಂತಹ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತ ವಿದ್ಯಾರ್ಥಿನಿಯರು ನೀವು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠಗಳಿಗೆ ಸಾಧ್ಯವಾಗ್ತದೆ. ಅದಕ್ಕೆ ಬೇಕಾಗುವಂತ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಇವತ್ತು ಅಂಜುಮನ್ ಸಂಸ್ಥೆ ಈ ಪ್ರದೇಶದಲ್ಲಿ 100 ವರ್ಷಕ್ಕಿಂತ ಅಧಿಕ ಕಾಲ ಕೊಟ್ಟಿದೆ ಅಂತ ನಾನು ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಚ್ಛಿಸಿ, ಬಹುಶಃ ಇದು ನಿಜವಾದ ದೇಶಕ್ಕೆ ಕೊಡುವಂತ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಇದರ ಸದಾವಕಾಶ ಪಡೆದುಕೊಂಡು ಎಲ್ಲ ಹೆತ್ತವರು ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು, ಅದು ಹುಡುಗ ಇರಲಿ ಹುಡುಗಿಯರಿರಲಿ, ಅವನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಕೊಂಡು ಹೋಗುವ ಜವಾಬ್ದಾರಿ ಅದು ಹೆತ್ತವರ ಮೊದಲ ಇವತ್ತು ಆದ್ಯತೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಶಿಕ್ಷಣ ಸಂಸ್ಥೆಗೆ ಹೆತ್ತವರು ಮುಂದೆ ನಿಂತು ಎಲ್ಲ ರೀತಿಯ ಸಹಕಾರ ಕೊಟ್ಟು ನನ್ನ ಮಗ ಮತ್ತು ನನ್ನ ಮಗಳನ್ನು ಒಂದಲ್ಲೊಂದು ಹಂತಕ್ಕೆ ನಾನು ಮುಟ್ಟಿಸ್ತೇನೆ ಅಂತ ಎನಿಸಿದಾಗ 10-15 ವರ್ಷಗಳಲ್ಲಿ ನಿಮ್ಮ ಮಗ ಮತ್ತು ಮಗಳು ಹೋಗಿ ಯಾವ ಸ್ಥಾನಕ್ಕೆ ಮುಟ್ತಾರಂತ ಹೇಳಿ ಯಾರಿಂದಲೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಸ್ಥಾನಕ್ಕೆ ಮುಟ್ಟುವಂತ ಕೆಲಸ ಆಗ್ತದೆ. ಆ ಕನಸು ನಿಮ್ಮ ಕನಸು ಇವತ್ತು ಆಗ್ಬೇಕು. ಇವತ್ತು ಬಹುಶಃ ನಮ್ಮ ಅಂಜುಮನ್ ಸಂಸ್ಥೆಯರಿರಲಿ, ಯೂನುಸ್ ಕಾಜಿ ಅವರು ಇರಲಿ, ನಮ್ಮೆಲ್ಲ ಈ ಬಡ್ಕಲ್ನ ಹಿರಿಯರು ಇರಲಿ, ಈ ಕಾರ್ಯಕ್ರಮಕ್ಕೆ ಯಾವುದೇ ನಾನು ಹೇಳಿದೆ ಸೆಷನ್ ಇದೆ, ಬಹಳ ಕಷ್ಟದ ಪರಿಸ್ಥಿತಿ ಹೇಳಿದೆ, ಇಲ್ಲ ಯಾವುದೇ ಕಾರಣ ಇದ್ರೂ ಕೂಡ
ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು. ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಇವತ್ತು ಕರೆದಿದ್ದೇವೆ, ಬರಲೇಬೇಕಂತ ಹೇಳಿಕೊಂಡು ಬಹುಶಃ ಇವತ್ತು ನನ್ನನ್ನು ಬಹಳ ಪ್ರೀತಿಪೂರ್ವಕವಾಗಿ ನನ್ನನ್ನಿರಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯೂನಿವರ್ಸಿಟಿ ಚಾನ್ಸಲರ್ ಎಲ್ಲ ಕರೆದಿದ್ದಾರೆ. ಯಾಕೆ? ಒಂದು ನಾನು ಶಾಸಕರು ಮಂತ್ರಿ ಆಗಿದ್ದೇನೆ, ಇವರೆಲ್ಲ ಫ್ರೆಂಡ್ ಕೂಡ ಆಗಿದ್ದೇನೆ. ಎಲ್ಲಕ್ಕಿಂತ ಜಾಸ್ತಿ ನಮ್ಮನ್ನೆಲ್ಲ ಯಾಕೆ ಕರೆದಿದ್ದಾರೆ? ಎಲ್ಲಕ್ಕಿಂತ ಜಾಸ್ತಿ ನಮ್ಮನ್ನು ಯಾಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ 40-45 ವರ್ಷಗಳ ಹಿಂದೆ ನಿಮ್ಮಾಗೆ ನಾವು ಕೂಡ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ನಾವು ಕೇಳ್ತಾ ಇದ್ದೆವು. 40-45 ವರ್ಷಗಳ ಹಿಂದೆ ನಿಮ್ಮಾಗೆ ಅಲ್ಲಿ ಕೂತ್ಕೊಂಡ ಯುಟಿ ಖಾದರ್, ಮಾಂಕಲ್ ವೇದ, ಎಂ ಖಾನ್ ಅವರು ಇವತ್ತು ನಾನು ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷ ಕೂತ್ಕೊಳ್ಳುವುದಾದ್ರೆ, ಮಾಂಕಲ್ ವೇದ ಉಸ್ತುವಾರಿ ಮಂತ್ರಿ ಆಗುವುದಾದ್ರೆ, ಎಂ ಖಾನ್ ವೈಸ್ ಚಾನ್ಸಲರ್ ಆಗಿದ್ರೆ ಅದು ದೇವರು ಅಲ್ಲಾಹ್ ತಾಲಾ ನಮ್ಗೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾನೆ. ಅವರು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ನಮ್ಮನ್ನೆಲ್ಲ ಇವತ್ತು ಪ್ರೇರಣೆಯಾಗಿ ತಂದು ನಿಲ್ಲಿಸಿದಾರಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಆದ ಕಾರಣ ನೀವು ಇವತ್ತೆಲ್ಲ ಬಂದು ನಮ್ಮನ್ನು ನೋಡಿ ಸಂತೋಷ ಪಟ್ಟು ಹೋಗುದಲ್ಲ, ನೀವಲ್ಲಿ ಕೂತ್ಕೊಂಡು ಮುಂದಿನ 20-35 ವರ್ಷಗಳಲ್ಲಿ ಇದಕ್ಕಿಂತ ದೊಡ್ಡ ಸ್ಥಾನಕ್ಕೆ ನಮ್ಮ ಮಕ್ಕಳನ್ನು ನಾವು ಹೇಗೆ ಕರ್ಕೊಂಡು ಹೋಗ್ಬೇಕಂತ ಆಲೋಚನೆ ಮಾಡಿ ಹಠ ಹಿಡಿದು ಛಲ ಹಿಡಿದು ಅದಕ್ಕೆ ಬಹುಶಃ ಇವತ್ತು ಮುಂದೆ ತೆಕ್ಕೊಳ್ಳುವ ಜವಾಬ್ದಾರಿಯನ್ನು ಪ್ರತಿಯೊಂದು ತಂದೆ ತಾಯಂದಿರು ಕೂಡ ಇವತ್ತು ವಹಿಸಬೇಕನ್ನ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ನಾನು ತಾಯಂದಿರಿಗೆ ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ಬಡತನದಲ್ಲಿ ಇಡಬಹುದು, ನೀವು ಬಡತನದಲ್ಲ ಸಾಯ್ಬೇಕಂತ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮ್ಮ ತಂದೆ ತಾಯಂದಿರಿಗೆ ಸ್ವಾಭಿಮಾನದ ಬದುಕನ್ನು ಕಂಡು ನಿಮ್ಗೆಲ್ಲರಿಗೂ ಕೂಡ ನೆಮ್ಮದಿಯ ಜೀವನ ಸಾಗಿಸುವಂತೆ ಕನಸಿದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಎಷ್ಟೇ ಕಷ್ಟ ಆದ್ರೂ ಕೂಡ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಒತ್ತು ಕೊಟ್ಟು ಬಹುಶಃ ದೊಡ್ಡ ಹಂತಕ್ಕೆ ನಿಲ್ಲಿಸುವಂತ ಕೆಲಸ ಮಾಡಿ. ತಾವೆಲ್ಲರೂ ಕೂಡ ವ್ಯಾಪಾರದಲ್ಲಿ ಬಹಳ ಹುಷಾರಿದ್ದು ನಮ್ಗೆಲ್ಲರೂ ಕೂಡ ಗೊತ್ತಿದೆ. ಅದನ್ನೇ ನಿಮ್ಮ ಜೀವನ ಹಿಂದಿನೆಲ್ಲ ಹಿರಿಯರು ವ್ಯಾಪಾರ ಜೀವನಸ್ಕಾಜಿಯವರು ವ್ಯಾಪಾರ ಬಹಳ ಹುಷಾರಿದ್ದಾರೆ. ಅವತ್ತಿನ ಕಾಲವೂ ಬೇರೆ. ಅದೇ 100 ವರ್ಷ ಆಗಲೇ ಬರೇ ಬಿಸ್ನೆಸ್ ಅಲ್ಲಿ ಹೋಗ್ಬೇಕಂದ್ರೆ ಆಗುದಿಲ್ಲ. ಎಲ್ಲಾ ಫೀಲ್ಡ್ ಅಲ್ಲಿ ಇಂಜಿನಿಯರ್ ಆಗ್ಬೇಕು, ಅಡ್ವೊಕೇಟ್ ಆಗ್ಬೇಕು, ಪೊಲೀಸರ್ ಆಫೀಸರ್, ಲಾ ಆಗ್ಬೇಕು, ಎಲ್ಲ ಹಂತದಲ್ಲಿ ಕೂಡ ಬೇರೆ ಬೇರೆ ನೀವು ರೀತಿಯಿಂದ ಬಹುಶಃ ಈಗಲೇ ಅದು ನಿಮ್ಮ ಕಮ್ಯುನಿಟಿ ಎಲ್ಲಾ ಫೀಲ್ಡ್ ಅಲ್ಲಿ ಕೂಡ ಸಮಾಜದ ಎಲ್ಲಾ ಫೀಲ್ಡ್ ನಲ್ಲಿ ಕೂಡ ಸಂಪೂರ್ಣವಾಗಿ ಸ್ಪ್ರೆಡ್ ಆಗಿಕೊಂಡು ನಿಮ್ಗೆ ಬಹುಶಃ ಮುಂದಿನ 5-10 ವರ್ಷ ಹೋಗುವಾಗ ನಿಮ್ಮ ಬಡ್ಕಲ್ನವರು ಬಹುಶಃ ಈ ಪ್ರದೇಶದ ಎಲ್ಲಾ ಜಾತಿಯ ಮತದವರು ಬಡ್ಕಲ್ನವರು ಬಹುಶಃ ಒಬ್ಬ IAS ಆಫೀಸರ್ ಆಗಿ ನಾವು ಕಾಣುವಂತ ಅವಕಾಶ ಆಗ್ಬೇಕು. ಎಲ್ಲಾದ್ರೂ ನೀವು ದೊಡ್ಡ ದೊಡ್ಡ ಆಸ್ಪತ್ರೆ ಹೋದ್ರೆ ಇವರು ಬಹುಶಃ ನಮ್ಮ ಬಡ್ಕಲ್ನ ದೊಡ್ಡ ಡಾಕ್ಟರ್ ಅಂತ ಹೇಳ್ಬೇಕು. ಇನ್ನೊಂದು ಕಡೆ ಈ ರೀತಿಯ ದೊಡ್ಡ ಮಟ್ಟದ ಕನಸು ಕಾಣುವಂತ ಜವಾಬ್ದಾರಿ ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಇರ್ತಾವೆ. ಅದಕ್ಕಾಗಿ ಇವತ್ತು ಅಂಜುಮನ್ ಸಂಸ್ಥೆ ಇವತ್ತು ಪ್ರಾರಂಭ ಇವತ್ತು ಅವತ್ತಿನ ಕಾಲದಲ್ಲಿ ಅವರು ಇವತ್ತು ಮಾಡಿದ್ದಾರೆ ಮತ್ತು ಅದನ್ನು ಇವತ್ತು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಮ್ಮ ಶಿಕ್ಷಣ ಜೊತೆಯಲ್ಲಿ ಪ್ರೀತಿ, ವಿಶ್ವಾಸ, ಸೋದರದ ತಾಳ್ಮೆನೆಲ್ಲ ಮೈಗೂಡಿಸಿಕೊಳ್ಳೋ ಜವಾಬ್ದಾರಿ ಅದೆಲ್ಲ ನಿಮ್ಮ ಮಕ್ಕಳ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದ್ವೇಷ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ದ್ವೇಷ ಮುಕ್ತವಾದ ಮನೆ ನಿರ್ಮಾಣ ಮಾಡೋದು ನಮಗೆ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇಲ್ಲಿ ಕಲಿಯುವಂತೆಲ್ಲ ವಿದ್ಯಾರ್ಥಿಗಳಿಗೆ ಬರೀ ಶಿಕ್ಷಣ ಮಾತ್ರ ಅಲ್ಲ, ನಾನು ಬೇರೆ ಬೇರೆ ಕಡೆ ಹೋದಾಗ ನಾನು ಹೇಳಿದ್ದೆ, ಓನ್ಲಿ IQ ಇಸ್ ನಾಟ್ ಇಂಪಾರ್ಟೆಂಟ್, ಇಂಟೆಲಿಜೆಂಟ್. ನಾವೆಲ್ಲ ಶಾಲೆಗೆ ಹೋಗ್ತಾ ಇದ್ದಾಗ ಇಂಟೆಲಿಜೆಂಟ್ ಕಾಂಟೆಂಟ್ ಮಾರ್ಕ್ ಇದೆಯಾ, ಬಹಳ ಹುಷಾರ್ ಅಂತ ಆಲೋಚನೆ. ಬಟ್ ನಮ್ಮ ಜೀವನ ಸಕ್ಸಸ್ ಆಗ್ಲಿಕ್ಕೆ IQ ಇಸ್ ನಾಟ್ ಓನ್ಲಿ ಇಂಪಾರ್ಟೆಂಟ್. ನಿಮ್ಮ ಮಕ್ಕಳು ಭವಿಷ್ಯ ದಿನಗಳಲ್ಲಿ ಅವ್ರಿಗೆ ಬರುವಂತೆಲ್ಲಾ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಿಕೊಂಡು ಬಹುಶಃ ನೆಮ್ಮದಿಯ ವಾತಾವರಣ ಇದ್ದುಕೊಂಡು ಎಲ್ಲರೂ ಸಂತೋಷ ಪಡುವ ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ಅವನಿಗೆ ಬರೇ ಮಾರ್ಕ್ ಮತ್ತು IQ ಇದ್ರೆ ಮಾತ್ರ ಸಾಕಾಗುದಿಲ್ಲ. IQ ಜೊತೆಯಲ್ಲಿ ಸ್ವಲ್ಪ EQ ಕೂಡ ಅಗತ್ಯ. EQ ಅಂತ ಹೇಳಿದ್ರೆ ದಟ್ಸ್ ಇಮೋಷನಲ್ ಕಾಂಟೆಂಟ್, ಮಾನವೀಯತೆ, ಪ್ರೀತಿ, ವಿಶ್ವಾಸ, ಸೋದರತೆ. ನೀವು ಬಿಸ್ನೆಸ್ ಮ್ಯಾನ್ ಆಗಿ, ಇಂಜಿನಿಯರ್ ಆಗಿ, ಅಡ್ವೊಕೇಟ್ ಆಗಿ, ಪೊಲೀಸ್ ಏನ್ ಬೇಕಾದ್ರೆ ಆಗಿ, ಅದು ನಿಮಗೆ ಮಾನವೀಯತೆ ಮತ್ತು ಪ್ರೀತಿಯಿಂದ ಆ ಕೆಲಸ ಮಾಡೋದ ಮನೋಭಾವವನ್ನು ತಾಳ್ಮೆಯಿಂದ ಮೈಗೂಡಿಸಿಕೊಳ್ಳೋ ಜವಾಬ್ದಾರಿ ಅದು ಈಗಿಂದಲೇ ನನ್ನ ಮಕ್ಕಳಿಗೆ ಪ್ರಾರಂಭ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಸ್ಟೂಡೆಂಟ್ ಶುಡ್ ಇನ್ಕಲ್ಕೇಟ್ ನೌ ಓನ್ ಇಟ್ ವಿತ್ ಇನ್ ದೇರ್ ಪರ್ಸನಾಲಿಟಿ. ಈಗಲೇ ಅದು ಸಣ್ಣದಿಂದ ಮತ್ತೆ ನಿಮಗೆ ಬೇರೆಲ್ಲ ಕೂಡ ದುಡ್ಡು ಕೊಟ್ಟರೆ ಅಂಗಡಿಯಲ್ಲಿ ಸಿಗ್ತದೆ, ಇದೆಲ್ಲ ಕೂಡ ಅಂಗಡಿಯಲ್ಲಿ ಸಿಕ್ಕುವುದಿಲ್ಲ. ಇದು ಬಹುಶಃ ಸಣ್ಣದಿಂದಲೇ ಅದನ್ನು ಅಭ್ಯಾಸ ಮಾಡಿ ಮಾಡಿ ಅಷ್ಟು ಸುಲಭ ಇಲ್ಲ, ಅದು ಮೈಗೂಡಿಸಿಕೊಂಡು ಬರುವಂತ ಅವಕಾಶ ಆಗ್ಬೇಕಾಗ್ತದೆ. ಮತ್ತು ಇವತ್ತಿನ ಕಾಲದಲ್ಲಿ ಮಾನವೀಯತೆ, ಇಮೋಷನಲ್ ಕಾಂಟೆಂಟ್ ಎಲ್ಲ ಬಹಳ ಕಷ್ಟ, ಅಷ್ಟು ಸುಲಭ ಇಲ್ಲ. ಯಾಕೆ? ಎಲ್ಲರೂ ಕೂಡ ಸೆಲ್ಫಿ ಫೋಟೋ ತೆಗೆದು ಎಲ್ಲ ಸೆಲ್ಫಿಶ್ ಆಗಿದ್ದಾರೆ. ಸೆಲ್ಫಿಶ್ ನ ಪರಮಾವಧಿ ಆಗುವ ವಿಚಾರ ಇವತ್ತಾಗಿದೆ, ಇನ್ನೊಬ್ಬನ ಬಗ್ಗೆ ವಿಚಾರನೇ ಇವತ್ತಿಲ್ಲ. ಆದ ಕಾರಣ EQ ಜೊತೆಯಲ್ಲಿ ಸ್ವಲ್ಪ SQ ಕೂಡ ಅತಿ ಅಗತ್ಯ. SQ ಅಂತ ಹೇಳಿದ್ರೆ ಅದು ಸ್ಪಿರಿಚುವಲ್ ಕಾಂಟೆಂಟ್, ದೇವರ ಭಯ ಯಾರಿಗಿದ್ದಾನೆ ಅವನು ಸ್ವಲ್ಪ ಕರೆಕ್ಟ್ ಆಗಿರುವಂತ ವಾತಾವರಣ ನಿರ್ಮಾಣ ಮಾಡ್ತಾರೆ.
ನನಗೆ ವಿಶ್ವಾಸ ಇದೆ ಈ ಅಂಜುಮನ್ ಸಂಸ್ಥೆಯಲ್ಲಿ ಅದು IQ, EQ, SQ 3 ಕೂಡ ಸೇರಿಕೊಂಡು ಬಹುಶಃ ಅತ್ಯುತ್ತಮವಾದ ಶಿಕ್ಷಣ ಕೊಡುವ ಮೂಲಕ ಅತ್ಯಂತ ಸತ್ಪ್ರಜಾ ವ್ಯಕ್ತಿತ್ವ ನಿಮಗೆ ಖಂಡಿತವಾಗಿ ಅವಕಾಶ ಸಿಗ್ತದೆ. ನನಗೆಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ನಾನು ಹೇಳುದಿಷ್ಟೇ, ತಾಳ್ಮೆಗೆ ವಿಶೇಷವಾದ ಮಹತ್ವ ಇದೆ. ನಿಮಗೆ ತಾಳ್ಮೆ ಯಾರಿದೆಯಾ ನಿಮ್ಮ ಯಶಸ್ಸನ್ನು ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಗೆ ತಾಳ್ಮೆಯ ಮೈಗೂಡಿಸಿಕೊಂಡು ಬಂದ್ರೆ ಒಂದಲ್ಲೊಂದು ದಿನ ನೀವು ಅತ್ಯುನ್ನತ ಮತ್ತು ಸಂತೋಷದ ಜೀವನ ನೀವು ಖಂಡಿತವಾಗಿ ಮಾಡೇ ಮಾಡ್ತೀರ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಆದ ಕಾರಣ ಬಹುಶಃ ನಮ್ಮ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಂ ಅವರ ತತ್ವ ಸಂದೇಶ ಏನು? ಮೊದಲ ತಾಳ್ಮೆಯಿಂದ ಇರಿ ಅಂತ ಹೇಳಿ. ಫಸ್ಟ್ ಇರುವುದೇ ನಿಮಗೆ ಬಹಳಷ್ಟು ಇವತ್ತು ಬೇರೆ ಬೇರೆ ವಿಚಾರಗಳಿದೆ. ತಾಳ್ಮೆಗೆ ಬಹುಶಃ ಇದೆ. ಆದ ಕಾರಣ ನಿಮ್ಮ ಯಶಸ್ಸಿನ ಗುಟ್ಟು ಮತ್ತು ಒಬ್ಬ ರಾಜ್ಯನ ಕಿರೀಟ ಯಾವ್ದಂತ ಹೇಳಿದ್ರೆ ಆ ಕಿರೀಟದಲ್ಲಿ ಎಷ್ಟು ವಜ್ರ ಇದೆ ಅಂತ ಹೇಳಿ ಬಹುಶಃ ರಾಜ್ಯನ ಕಿರೀಟ ಅಲ್ಲ. ಒಬ್ಬನ ರಾಜ್ಯನ ಕಿರೀಟ ಯಾವ್ದಂತ ಹೇಳಿದ್ರೆ ಅವನ ಎಷ್ಟು ತಾಳ್ಮೆ ಇದೆ ಅದು ಅವನ ದೊಡ್ಡ ಕಿರೀಟ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಮ್ಮ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನ ಕಿರೀಟ ಇತ್ತು ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಭಾರತ ದೇಶ ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋದ್ರೂ ನಮ್ಗೆ ಸಿಕ್ಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಕೂಡ ಅತ್ಯಂತ ಹೆಮ್ಮೆ ಪಡ್ಬೇಕು. ಭಾರತ ದೇಶ ನಾವು ವಿಶ್ವದ ಯಾವುದೇ ದೇಶಕ್ಕೆ ಹೋದ್ರೂ ನಮ್ಗೆ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ಬೇರೆ ಬೇರೆ ದೇಶಗಳಿಂದ ವ್ಯಾಪಾರಕ್ಕೋಸ್ಕರ ಅಲ್ಲಿ ಇರ್ತಾರೆ. ಅದು ಏನಿದ್ರು ಕೂಡ ಎಲ್ಲ ನೋಡುವಾಗ ಒಂದು ಅಂದಾಜಿಗೆ ಒಂದು ಕಾಲದ ಘಟ್ಟದಲ್ಲಿ ಬರ್ತದೆ ನಮ್ಗೆ ಭಾರತದಲ್ಲಿ ಬೆಟರ್ ಎಲ್ಲ ವಿಚಾರದಲ್ಲಿ ಕೂಡ ಅಂತ ಹೇಳಿಕೊಂಡು. ಆದ ಕಾರಣ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಅದು ನಿಮ್ಮೆಲ್ಲರ ಸರ್ವರ್ ಇವತ್ತು ಜವಾಬ್ದಾರಿ ಇವತ್ತು ಆಗುವಂತ ಅವಕಾಶ ಇವತ್ತು ಆಗಿದೆ. ಆದ ಕಾರಣ ಈ ಒಂದು ನಮ್ಮ ದೇಶದಲ್ಲಿ ಬಹುಶಃ ಇವತ್ತು ನಮ್ಮ ದೇಶದಂತ ಸಂವಿಧಾನ ಕೂಡ ವಿಶ್ವದಲ್ಲಿ ಎಲ್ಲಿಯೂ ಕೂಡ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ. ನಾನೆಲ್ಲ ವಿದ್ಯಾರ್ಥಿ ಮತ್ತು ಮಿತ್ರರಿಗೆ ಹೇಳಿದಿಷ್ಟೇ, ಇವತ್ತು ನಮ್ಮ ದೇಶದ ಜನಸಾಮಾನ್ಯರು, ಬಡವರು, ಕಾರ್ಮಿಕರು, ಹಿರಿಯರು, ಮಹಿಳೆಯರು, ನಿರ್ಗತಿಕರು, ಅಲ್ಪಸಂಖ್ಯಾತರು, ದಲಿತರು, ಅತ್ಯಂತ ಶೋಷಿತ ವರ್ಗದವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡುವುದಾದ್ರೆ ಅದು ಈ ದೇಶದ ಮಂತ್ರಿಗಳನ್ನ, ರಾಜ್ಯದ ಮಂತ್ರಿಗಳನ್ನ, ರಾಜಕಾರಣಿಗಳು ನೋಡಿ ಓಡಾಡುವುದಲ್ಲ. ಇವತ್ತು ಕನ್ಯಾಕುಮಾರಿ ಕಾಶ್ಮೀರದವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡೋ ಶಕ್ತಿ ಕೊಟ್ಟಿದ್ರೆ ಅದು BR ಅಂಬೇಡ್ಕರ್ ಬರೆದಂತ ಸಂವಿಧಾನ ನಮಗೆ ಕೊಟ್ಟಿದೆ ಅಂತ ಬಹಳ ಹೆಮ್ಮೆಯಿಂದ ನಾವು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿ ನಮ್ಮೆಲ್ಲ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಯಾಕೆಂತ ಹೇಳಿದ್ರೆ ನಾನು ಬಹುಶಃ ಒಂದು 2-3 ವರ್ಷ ಹಿಂದೆ ಕುಂಬ್ಳೆ ಅಂತ ಪ್ರದೇಶದಲ್ಲಿ ಓಡಾಡ್ತೇವೆ. ವೆಹಿಕಲ್ ಅಲ್ಲಿ ಹೋಗುವಾಗ ಒಬ್ಬ ಜರ್ಮನಿಯವನ, ಫಾರಿನ್, ಅಮೆರಿಕ ನಮ್ಗೆ ಗೊತ್ತಿಲ್ಲ, ಬ್ಯಾಗ್ ಹಾಕಿಕೊಂಡೆಲ್ಲ ನಡು ರಸ್ತೆಯಲ್ಲಿ ಓಡಾಡ್ತಾ ಇದ್ದ. ನಾನು ನನ್ನ ಡ್ರೈವರ್ಗೆ ಹೇಳಿದೆ, ಇವನಿಗೆ ತಲೆ ಸರಿ ಇಲ್ಲ, ಇವನು ಅಮೆರಿಕದವನ, ಜರ್ಮನಿ ಇಲ್ಲಿ ಗೊತ್ತಿಲ್ಲ, ಇವನು ಈ ಗ್ರಾಮೀಣ ಮಟ್ಟದ ನಡು ರಸ್ತೆಯಲ್ಲಿ ಅವನ ಬ್ಯಾಗ್, ದುಡ್ಡು, ಸಂಪತ್ತನ್ನು ಹಾಕಿಕೊಂಡು ಒಬ್ಬಂಟಿಯಾಗಿ ಓಡಾಡುವ ಬದಲು ಅವನಿಗೆ ರಿಕ್ಷಾದಲ್ಲಿಯ, ಟ್ರೈನ್ ಅಲ್ಲಿಯ, ಬಸ್ ಅಲ್ಲಿಯ, ಕಾರ್ನಲ್ಲಿ ಹೋದ್ರೆ ಅವನಿಗೆ ಏನು ವಿಷಯ ಏಕೆ ಓಡಾಡ್ತಾ ಅಂತೇಳಿ. ಅದು 1 ಕಿಲೋಮೀಟರ್ ಹೋದಾಗ ನಾನೇ ಆಲೋಚನೆ ಮಾಡಿ ಹೇಳಿದೆ, ಇವತ್ತು ಅಮೆರಿಕ ದೇಶದವ, ಜರ್ಮನಿ ದೇಶದವ, ಯಾವುದೇ ದೇಶದವ ಗೊತ್ತಿಲ್ಲ, ಭಾರತ ದೇಶದ ತುತ್ತ ತುಳಿಯುವಂತ ಕುಂಬ್ಳೆ ಅಂತ ಪ್ರದೇಶದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಒಬ್ಬಂಟಿಯಾಗಿ ನಿರ್ಭಯವಾಗಿ ಅವನೆಲ್ಲ ಸಂಪತ್ತು ಮತ್ತು ದುಡ್ಡನ್ನು ಹಾಕಿಕೊಂಡು ಒಬ್ಬಂಟಿಯಾಗಿ ನಿರ್ಭಯವಾಗಿ ಓಡಾಡುವ ಧೈರ್ಯ ಬಂದ್ರೆ ಅದು ಭಾರತ ದೇಶದಲ್ಲದೆ ಬೇರೆ ಯಾವುದೇ ದೇಶ ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಹೇಳಲಿಕ್ಕೆ. ಇಟ್ಸ್ ಅ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ. ಭಾರತ ದೇಶದ ಪ್ರಜಾಪ್ರಭುತ್ವದ ಸೌಂದರ್ಯ ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಅದು ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ನಮ್ಮಲ್ಲಿ ಬಹುಶಃ ಇವತ್ತು ಮಾತಾಡಲಿಕ್ಕೆ ಸ್ವಲ್ಪ ಅವಕಾಶ ಇದೆ ಅಂತ ಹೇಳಿ ಸಂವಿಧಾನ ದೊಡ್ಡ ಸಮಸ್ಯೆ ಕೆಲವಿದೆ, ಇಲ್ಲ ಅಂತಲ್ಲ. ಅದಕ್ಕಾಗಿ ನಾನೆಲ್ಲ ಮಿತ್ರರಿಗೆ ಹೇಳ್ತಾ ಇರ್ತೇನೆ, ನಾವು ಆಡುವ ಪ್ರತಿಯೊಂದು ಮಾತು, ನಾವು ಮಾಡುವ ಪ್ರತಿಯೊಂದು ಕೆಲಸ ಅದು ಸಮಾಜಕ್ಕೆ ಮತ್ತು ದೇಶಕ್ಕೆ ಪೂರಕವಾಗುವ ಮಾತು ಕೆಲಸ ಅಲ್ಲದೆ ನಮಗೆ ಮಾರಕವಾಗುವ ಯಾವುದೇ ಮಾತನಾಡಲಿಕ್ಕೆ ಯಾವುದೇ ಸಂವಿಧಾನದಲ್ಲಿ ಯಾರಿಗೂ ಕೂಡ ಅವಕಾಶ ಇವತ್ತು ಕೊಡಲಿಲ್ಲ. ನಮ್ಮ ಸಮಸ್ಯೆ ಇವತ್ತು ಏನಾಗಿದೆ, ನಾನು ನಮ್ಮ ಮಿತ್ರರಿಗೆ ಹೇಳ್ತಾ ಇರ್ತೇನೆ, ಒಂದು ಚೈನಾ ದೇಶದ ಪ್ರಾಣಿ ಮತ್ತು ಭಾರತ ದೇಶದ ಪ್ರಾಣಿ ಇತ್ತಂತ. ಚೈನಾ ದೇಶದ ಪ್ರಾಣಿ ಊಟಕ್ಕೆ ಬಹಳಷ್ಟು ಇತ್ತು, ಗಟ್ಟಿಮುಟ್ಟಾಗಿ ಅದರಷ್ಟೇ ಮಲಗಿತ್ತು. ಭಾರತ ದೇಶದ ಪ್ರಾಣಿ ಊಟಕ್ಕೆ ಸ್ವಲ್ಪ ಕಡಿಮೆ ಇದ್ದು ಅದು ಮಲಗಿ ಅದರ ಜಲಾಚಾರ ಅಲ್ಲಿತ್ತು. ಒಂದು ದಿವಸ ಭಾರತ ದೇಶದ ಪ್ರಾಣಿ ಎದ್ದು ನೋಡುವಾಗ ಈ ಚೈನಾ ದೇಶದ ಪ್ರಾಣಿ ಕೂಡ ಭಾರತ ದೇಶ ಒಳಗೆ ಬರ್ತಾ ಇತ್ತಂತೆ. ಭಾರತ ದೇಶದ ಪ್ರಾಣಿ ಕೇಳ್ತದಂತೆ, ನಿನ್ನಂತ ಅವಸ್ಥೆ ಮರ, ನಾನೇ ಇಲ್ಲಿ ಬಹಳ ಕಷ್ಟದಲ್ಲಿ ಇರುವಂತದ್ದು, ನಾನೇ ಬಹಳ ಆಚಾರ ಆಗಿ ನಾನು ಇಲ್ಲಿದ್ದೇನೆ, ನಿನಗೆ ಚೈನಾದಲ್ಲಿ ಬೇಕಾದಂತ ವ್ಯವಸ್ಥೆ ಎಲ್ಲ ಇದೆ, ತಿನ್ಲಿಕ್ಕೂ ಕೂಡ ಬೇಕಾದಷ್ಟಿದೆ, ನೀನು ಕೂಡ ಗಟ್ಟಿ ಮುಟ್ಟಾಗಿದ್ಯಾ, ಇನ್ನು ನೀನು ಭಾರತ ದೇಶಕ್ಕೆ ಬಂದ್ರೆ ನಿನ್ನ ಪರಿಸ್ಥಿತಿ ನೋಡುವವರು ಯಾರು ಅಂತೇಳಿ. ಅದಕ್ಕೆ ಚೈನಾ ದೇಶದ ಪ್ರಾಣಿ ಹೇಳ್ದಂತ ಹೇಳಿದ್ರೆ, ಅದೌದು, ನನಗೆ ಚೈನಾದಲ್ಲಿ ತಿನ್ಲಿಕ್ಕೆ ಏನು ಕೊರತೆ ಇಲ್ಲ, ನಾನು ಬಹಳ ಗಟ್ಟಿಮುಟ್ಟಾಗಿದ್ದೇನೆ, ಮೂಲಭೂತ ಸೌಕರ್ಯ ಕೂಡ ನಮ್ಗೆ ಏನು ಕೂಡ ಸಮಸ್ಯೆ ಇಲ್ಲ, ಎಲ್ಲಾ ರೀತಿಯ ವ್ಯವಸ್ಥೆಗಳು ಚೈನಾದಲ್ಲಿ ಇದೆ, ಆದ್ರೆ ಈ ಚೈನಾದಲ್ಲಿ ಬೊಗಲಿಕ್ಕೆ ಬಿಡುದಿಲ್ಲ, ಅದಕ್ಕೆ ನಾನು ಈ ಕಡೆ ಬರುವುದಂತ ಹೇಳಿ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಅಂತ ಹೇಳಿಕೊಂಡು ಬಾಯಿಗೆ ಬಂದಾಗೆ ಮಾತಾಡೋದು
ಸಮಸ್ಯೆ ಸೃಷ್ಟಿಸುವುದು ಮತ್ತು ನಾವು ಸಮಸ್ಯೆ ಬಗೆಹರಿಸುವುದು. ನಮ್ಮ ಅರ್ಧ ಆಯುಷ್ಯ ಇಲ್ಲಿಗೆ ಮುಗಿಯಿತು. ಏನಂತ ಹೇಳಿದ್ರೆ ಸಮಸ್ಯೆ ಮಾತಾಡುದು, ಸಮಸ್ಯೆ ಸೃಷ್ಟಿಸುವುದು ಮತ್ತು ಸಮಸ್ಯೆ ಬಗೆಹರಿಸುವುದು. ಆದ ಕಾರಣ ನಾವು ನಿಜವಾದ ದೇಶಕ್ಕೆ ಕೊಡುವ ದೊಡ್ಡ ಮಟ್ಟದ ಕೊಡುಗೆ ಯಾವುದಂತ ಹೇಳಿದ್ರೆ ನಾವು ಆಡುವ ಮಾತು, ಮಾಡುವ ಕೆಲಸ, ಅದು ನಮ್ಮ ದೇಶಕ್ಕೆ ಸಮಾಜಕ್ಕೆ ಕೊಡುವ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ. ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ, ಇದು ನಾವು ಸಮಾಜಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಡುವಂತ ಅವಕಾಶ ಆಗ್ಬೇಕಾಗ್ತದೆ. ಬಹುಶಃ ಅಂಜುಮನ್ ಸಂಸ್ಥೆ ಇವತ್ತು ಎಲ್ಲಾ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಕೂಡ ಒಂದೇ ತಾಯಿಯ ಮಕ್ಕಳ ರೀತಿ ಕೊಂಡು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇವತ್ತು ಬಡ್ಕಲ ಮತ್ತು ಸುತ್ತಮುತ್ತ ಗ್ರಾಮದ ಮಕ್ಕಳಿಗೆ ಎಲ್ಲರಿಗೂ ಕೂಡ ಅತ್ಯುತ್ತಮವಾದ ಶಿಕ್ಷಣ ಕೊಡುವ ಮೂಲಕ ದೊಡ್ಡ ಮಟ್ಟದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಕ್ರಾಂತಿಗೆ ದೊಡ್ಡ ಮಟ್ಟದ ಕೇಂದ್ರ ಸ್ಥಳವಾಗಿದ್ರೆ ಅದು ಅಂಜುಮನ್ ಸಂಸ್ಥೆ ಅಲ್ಲವ. ತಾವು ನಿಮ್ಮೆಲ್ಲ ಹೆಮ್ಮೆಯಿಂದ ಇರಬೇಕಂತ ಹೇಳಲಿಕ್ಕೆ ನಾನು ಯೋಚಿಸ್ಬೇಕು. ಪ್ರೌಡ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಮತ್ತು ಈ ಸಮಾಜ ಸರ್ವರು ಕೂಡ ಇದರ ಬಗ್ಗೆ ಹೇಳೋದು ಹೆಮ್ಮೆ ಇದೆ. ಆದ ಕಾರಣ ಹಿರಿಯ 100 ವರ್ಷಗಳಿಂದ ಹಿರಿಯರಂತ ಕನಸನ್ನು ಕಂಡಿದ್ದಾರ, ಅದನ್ನು ಮುಂದುವರಿಸಿಕೊಂಡು ಹೋಗೋ ಜವಾಬ್ದಾರಿ ಮುಂದಿನ 100 ವರ್ಷಕ್ಕೆ ನಾವು ಏನ್ ತಯಾರು ಮಾಡಬೇಕು ಅದನ್ನು ಮಾಡೋ ಜವಾಬ್ದಾರಿ ಅದು ನಿಮ್ಮ ಎಲ್ಲರ ಈಗಿನ ಇವತ್ತು ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 100 ವರ್ಷಕ್ಕೆ ಏನ್ ಬೇಕು ಅದನ್ನು ಹಿರಿಯರು ಮಾಡಿದ್ದಾರೆ. ಇನ್ನು 200 ವರ್ಷ ನೀವೇನ್ ಮಾಡಬೇಕು ಅದನ್ನು ನೀವೀಗಲೇ ತಯಾರು ಮಾಡಿದ್ದುಕೊಂಡು ಅದನ್ನು ಬಹುಶಃ ಇವತ್ತಿನ ಯುವ ಜನಾಂಗಕ್ಕೆ ಬಹುಶಃ ಅದರ ಮಾರ್ಗದರ್ಶನ ಕೊಟ್ಟು ಅವರು ಅದನ್ನು ಮುಂದುವರಿಸಿಕೊಂಡು ಬಂದು 200 ವರ್ಷ ಆಗುವಾಗ ನಿಮ್ಮೆಲ್ಲನೂ ಕೂಡ ನೆನಪಿಸುವಂತ ದೊಡ್ಡ ಮಟ್ಟದ ಕೆಲಸ ಆಗುವಂತ ಜವಾಬ್ದಾರಿ ಅದು ನಿಮ್ಮ ಈ ಒಂದು ಸಂಸ್ಥೆ ಖಂಡಿತವಾಗಿ ಇವತ್ತು ಮಾಡ್ತಾ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಶೈಕ್ಷಣಿಕವಾಗಿ ಮಕ್ಕಳಿಗೆ ಬೇಕು ಬಹಳಷ್ಟು ಮಾತಾಡದ ಅವಕಾಶ. ನನಗೆ ದೀರ್ಘವಾಗಿ ನಾನು ಇವತ್ತು ಮಾತಾಡಲಿಕ್ಕೆ ಹೋಗುದಿಲ್ಲ. ನಾನು ಅಂಜುಮನ್ ಸಂಸ್ಥೆ ಇಂಜಿನಿಯರಿಂಗ್ ಕಾಲೇಜ್ ಇದ್ದಾಗ ನನ್ನ ತಂದೆ ಜೊತೆ ನಾನು BA ಮೊಯ್ದೀನ್ ತಂದೆ ಎಲ್ಲ ಬಂದಿದ್ರು. ಅವತ್ತು ನಾನು ಬಹುಶಃ ಕಾರಲ್ಲೇ ಕೂತ್ಕೊಂಡು ಇದು ಆ ಕಾರ್ಯಕ್ರಮ ಕೂಡ ಯಾಕೆ ಬಂದಿದ್ದೆ. ತಂದೆ ಗೆಸ್ಟ್ ಆಗಿದ್ದು. ಮತ್ತೆ ಗಫೂರ್ ಅವ್ರಿಗೆ ನಮ್ಮ ರಿಲೇಟಿವ್ ಅದಕ್ಕೆ ಇಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಆಗಿದ್ದನ್ನು ಚಾಲನೆ ಮಾಡ್ಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡುವುದು. ಸೊ ನಮ್ಮಷ್ಟು ಈಗ ಸಣ್ಣ ಸಣ್ಣ ಮಕ್ಕಳು ಯಾರಿದ್ದಾರೆ ಅವರು ದೊಡ್ಡ ಆಗುವ ಸಂದರ್ಭ ಇಲ್ಲಿ ಬೇರೆ ಬೇರೆ ರೀತಿಯ ಶೈಕ್ಷಣಿಕ ಸಂಸ್ಥೆ ಬರುವಂತ ದೊಡ್ಡ ಮಟ್ಟದ ಕನಸನ್ನು ನಾವು ಇವತ್ತು ಕಾಣಬೇಕಾಗ್ತದೆ. ಅದಕ್ಕಾಗಿ ನೀವು ಇಲ್ಲಿ ಆದಷ್ಟು ಬೇಗನೆ ಈಗ ನೀವು ಅಲೈಡ್ ಕೋರ್ಸಕ್ಕೆಲ್ಲ ತಾವು ಅರ್ಜಿ ಅಪ್ಲಿಕೇಶನ್ ಹಾಕಿದಿರಿ, ಖಂಡಿತವಾಗಿ ನಿಮಗೆ ಬೇಕಾದ ಎಲ್ಲ ವ್ಯವಸ್ಥೆ ಇದೆ, ಪರ್ಮಿಷನ್ ಸಿಗ್ತದೆ. ಅದು ನಾನಿರಲಿ, ಉಸ್ತುವಾರಿ ಮಂತ್ರಿ ಇರಲಿ, ಮುಂದೆ ನಿಂತು ನಿಮ್ಗೆಲ್ಲ ಕೂಡ ಸಹಕಾರ ಖಂಡಿತವಾಗಿ ನಾವು ಮಾಡ್ತೇವೆ. ಮತ್ತೆ ಅಂಜುಮನ್ ಸಂಸ್ಥೆ ಬರೀ ಪ್ಯಾರಾ ಮತ್ತು ಅಲೈಡ್ ಮೆಡಿಕಲ್ಗೆ ಮಾತ್ರ ಸೀಮಿತ ಆಗಬಾರ್ದು. ನಿಮ್ಮಲ್ಲಿ ಬಹುಶಃ ಮುಂದಿನ ವರ್ಷದಲ್ಲಿ ಇಲ್ಲಿಂದ ಲಾ ಕಾಲೇಜ್ ಪ್ರಾರಂಭ ಮಾಡೋದು ಕನಸು ಅಂತ ಹೇಳೋದು ಕಾಣಲೇಬೇಕಂದ್ರೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಲಾ ಕಾಲೇಜ್ ಇದೆ? ಸಿರ್ಸಿಯಲ್ಲಿ ಒಂದು ಮಾತ್ರ ಎಲ್ಲಿಗೆ ಹೋಗ್ಬೇಕು. ಬಡ್ಕಲಲ್ಲಿ ಕಲ್ತಂತ ಒಂದು ಡಿಗ್ರಿ ಆದಂತ PUC ಆದಂತ ಮಕ್ಕಳಿಗೆ, ಒಂದು ಯುವಕರಿಗೆ ನಾನು ಅಡ್ವೊಕೇಟ್ ಆಗ್ಬೇಕಂತ ಕನಸು ಕಂಡ್ರೆ ಈ 100 ಜನ ಕಂಡ್ರೆ ಬರೀ 10 ಜನ ಮಾತ್ರ ಸಿರ್ಸಿಗೆ, ಬೆಂಗಳೂರಿಗೆ, ಮಂಗಳೂರಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಬೇರೆ 90% ಮಕ್ಕಳಿಗೆ ಇವತ್ತು ಅದರಿಂದ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಬಹುಶಃ ಇವತ್ತು ನೀವು ಲಾ ಕಾಲೇಜ್ ಪ್ರಾರಂಭ ಮಾಡುವಂತಹ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಅದು ತಾವು ಈಗಿಂದಲೇ ಅದಕ್ಕೆ ಪ್ರಾರಂಭ ಮಾಡಿ ಲಾ ಕಾಲೇಜಿನ ಕನಸನ್ನು ತಾವೆಲ್ಲ ಇವತ್ತು ಕಾಣಬೇಕು. ಯಾಕಂತ ಹೇಳಿ ಮಂಗಳೂರಲ್ಲಿ ಕೂಡ ಮುಂಚೆ ಇರಲಿಲ್ಲ. ನನ್ನ ತಂದೆ ಕೂಡ ಅಡ್ವೊಕೇಟ್ 62 ಅಲ್ಲಿ ಬೆಂಗಳೂರಲ್ಲಿ ಕಲ್ತರು. ಬೆಂಗಳೂರಲ್ಲಿ ಕಾಲೇಜೇ ಇರಲಿಲ್ಲ. ಅದ ನಮ್ಗೆ ಸದಾವಕಾಶ ಸಿಕ್ಕಿತು. ಎಲ್ಲಿ ನಾನು ಇವತ್ತು ಅಡ್ವೊಕೇಟ್ ಆಗಿದ್ರೆ ನಾನು SDM ಲಾ ಕಾಲೇಜ್ ಮಂಗಳೂರಿನಲ್ಲಿ ನನಗೆ ಲಾ ಕಾಲೇಜ್ ಸಿಕ್ಕಿದ ಕಾರಣ ನಾನು ಅಲ್ಲಿ ಹೋಗುವಂತ ವಿಚಾರ ಕೂಡ ಆಯ್ತು. ನಾನು ಮಾತ್ರ ಅಲ್ಲ, ಇವತ್ತು ಸುಮಾರು 10,000ಗಿಂತಲೂ ಅಧಿಕರು ಮಂಗಳೂರು ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ಇವತ್ತು ವಿದ್ಯಾರ್ಥಿಗಳು ಯಾರು ಲಾ ಕಾಲೇಜ್ ಕಲಿಬೇಕು ಅಥವಾ ಸಾಮಾಜಿಕ ಚಿಂತನೆಯಲ್ಲಿ ಬರಬೇಕಂತ ಆಲೋಚನೆ ಮಾಡಿ ಉತ್ತಮವಾದ ಅಡ್ವೊಕೇಟ್, ಉತ್ತಮವಾದ ರೆಪ್ರೆಸೆಂಟೇಟಿವ್, ಉತ್ತಮವಾದ ಅಧಿಕಾರಿ ಆಗಿದ್ರೆ ಅದು ಪರಮ ಪೂಜ್ಯ ವೀರೇಂದ್ರ ಪ್ರಮುಖ ಕಾರಣ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವೀರೇಂದ್ರ ಹೆಗಡೆಯವರು ಅವತ್ತಿನ 25-30 ವರ್ಷಗಳ ಹಿಂದೆ ಇವತ್ತು ಅಲ್ಲಿ ಲಾ ಕಾಲೇಜ್ ಇವತ್ತು ಪ್ರಾರಂಭ ಮಾಡುವ ಮೂಲಕ, ಉಡುಪಿಯಲ್ಲಿ ಇವತ್ತು MGM ಲಾ ಕಾಲೇಜ್ ಮಾಡುವ ಮೂಲಕ ಇವತ್ತು ಅವತ್ತೇನಿತ್ತು ಸ್ಟೂಡೆಂಟ್ಸ್ ಬರ್ತಾ ಇದ್ರ, ಡೊನೇಷನ್ ಇತ್ತ, ಅದೇನು ಲಾಭದ ಲೆಕ್ಕಾಚಾರ 20-30 ವರ್ಷಗಳ ಹಿಂದೆ ಲಾಭದ ಲೆಕ್ಕಾಚಾರ ಮಾಡಿದ ಸಂಸ್ಥೆ ಅಲ್ಲ. ಸಮಾಜಕ್ಕೆ ವಿದ್ಯಾರ್ಥಿಗಳ ವಕೀಲರ ಅಗತ್ಯ ಇದೆ ಅಂತೇಳಿ ಮನಗೊಂಡು ಬಹುಶಃ ಇವತ್ತು ವೀರೇಂದ್ರ ಹೆಗಡೆ ಅವರು ಇರಲಿ, ಮಣಿಪಾಲ್ ಮಾಡಿದಂತ ಸಂಸ್ಥೆಗಳು ಬಹುಶಃ ಇದನ್ನು ನಾವು ಮೈಗೂಡಿಸಿಕೊಂಡು ಇಲ್ಲಿ ಕೂಡ ಪ್ರಾರಂಭ ಮಾಡಬೇಕು. ಈ ಊರಿನ ಕಾರವಾರದಿಂದ ಹಿಡಿದು ಬೈಂದೂರ ತನಕ ಎಲ್ಲಾ ಜಾತಿ, ಎಲ್ಲ ಮತ್ತೆ ಎಲ್ಲ ವರ್ಗದ ಬಹುಶಃ 100 ಅಡ್ವೊಕೇಟ್ ಇಲ್ಲಿಂದ ಬಂದಾಗ ಇಡೀ ಒಂದು ದೊಡ್ಡ ಮಟ್ಟ ಸಾಮಾಜಿಕವಾದ ಕ್ರಾಂತಿಕಾರಿ ಬರವಣಿಗೆ ದೊಡ್ಡ ಮಟ್ಟ ಶಕ್ತಿ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದರ ಜೊತೆಯಲ್ಲಿ ನೀವೆಲ್ಲ ಸೇರಿ ಈ ಸಲ ದೃಢವಾದ ತೀರ್ಮಾನ ಮಾಡಲೇಬೇಕು. ಅದು ನೀವೊಂದು ಮೆಡಿಕಲ್ ಕಾಲೇಜನ್ನು ಇಲ್ಲಿ ಪ್ರಾರಂಭ ಮಾಡುದು ನಿಮ್ಮ ಮೊದಲ ಒಂದು ದೊಡ್ಡ ವಿಷನ್. ನೀವು ಪ್ರಾರಂಭ ಮಾಡಲೇಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಗೆ ಏನ್ ಕೂಡ ಕಷ್ಟ ಆಗ್ಲಿಕ್ಕಿಲ್ಲ. ನೀವು ಬಡ್ಕಲನ್ನು ಬರೀ ಒಂದು ಸಣ್ಣ ಸೀಮಿತವಾಗಿ ಇರುವುದಲ್ಲ, ನಿಮ್ಗೆ ಕಣ್ಣ ಮುಂದೆ ನಾವು ಬೇರೆ ಬೇರೆ ಊರನ್ನು ತೋರಿಸಬೇಕಂದಲೂ ಕೂಡ ಇಲ್ಲ. ಮಣಿಪಾಲ್ ಯಾವ್ದಿದೆ, ಮಿನಿ ಮಣಿಪಾಲ್ ಆಗಿ ಬಡ್ಕಲನ್ನು ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಣಿಪಾಲ್ ಬರಡು ಭೂಮಿಯಾಗಿತ್ತು.
TMA ದೂರದರ್ಶನ ಯೋಜನೆ ಮುಖಾಂತರ ಒಂದೊಂದು ಕೋರ್ಸ್ ಮಾಡಿ ಮಾಡಲಿ ಬೇರೆ ಏನಿದೆ? ಶಿಕ್ಷಣ ಸಂಸ್ಥೆ ಬಿಟ್ಟರೆ ಬೇರೆ ಏನಿದೆ ಅಲ್ಲಿ? ಆದ ಕಾರಣ ನೀವೊಂದು ಮೆಡಿಕಲ್ ಕಾಲೇಜ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಇದೆ. ಮೆಡಿಕಲ್ ಕಾಲೇಜ್, ಲಾ ಕಾಲೇಜ್ ಈ ರೀತಿ ತಂದಾಗ ಅಲ್ಲಿ ಬರೇ ವರ್ಷಕ್ಕೆ 100-200 ಜನ ಡಾಕ್ಟರ್, ಪ್ಯಾರಾಮೆಡಿಕಲ್ ಕೋರ್ಸ್ ಅಡ್ವೊಕೇಟ್ ಸಿಗ್ತಾರಂತ ಮಾತ್ರ ಅಲ್ಲ, 5,000-6,000 ಜನರಿಗೆ ಇಲ್ಲಿ ಉದ್ಯೋಗ ಸಿಗ್ತದೆ. ಇಡೀ ನಿಮ್ಮ ಊರೇ ಬೆಳಗ್ತದೆ. ಬಹಳಷ್ಟು ಹೋಟೆಲ್ಸ್, ಇಂಜಿನಿಯರಿಂಗ್, ಹೋಟೆಲ್ಸ್, ಬೇರೆ ಬೇರೆ ಹಾಸ್ಪಿಟಲ್ಸ್, ಬೇರೆ ಬೇರೆ ಇವತ್ತು ಪೇಷಂಟ್ಸ್ ಅವರಿವರ ಬಂದು ಆರ್ಥಿಕವಾದ ಚಲನವಳಿಕೆ ಬಂದಾಗ ಈ ಬಡ್ಕಲ್ನ ಅಭಿವೃದ್ಧಿಯನ್ನು ಯಾರಿಂದಲೂ ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಆ ಕನಸು ಇವತ್ತು ನಿಮ್ಮ ಕನಸು ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಮತ್ತೆ ನಿಮ್ಗೆ ಬೇರೆಯವರಿಗೆಲ್ಲ ಬಹಳ ಕಷ್ಟ ಇರ್ಬೋದು. ನಿಮ್ಗೆ ಏನ್ ಕೂಡ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಂಗಲ್ ವೈದ್ಯವರೇ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ. ಇವರಿಗೆ ಮೆಡಿಕಲ್ ಕಾಲೇಜ್ ಸಂಸ್ಥೆ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ. ಹಿರಿಯರೆಲ್ಲ ಇವರಿಗೆ ಜಾಗ ಮಾಡಿಟ್ಟು ಕೊಟ್ಟು ಹೋಗಿದ್ದಾರೆ. ಬೇಕಾದಷ್ಟು ಇವರಿಗೆ ಸ್ಥಳ ಇದೆ. ಪರ್ಮಿಷನ್ ತಗೊಂಡು ಸ್ವಲ್ಪ ಬಂಡವಾಳ ಹಾಕಿ ಪ್ರಾರಂಭ ಮಾಡುವುದು. ಮತ್ತೆ ಬಂಡವಾಳ ಹಾಕ್ಲಿಕ್ಕೆ ಇವರಿಗೆ ಏನು ಕಡಿಮೆ? ಎಲ್ಲರಿಗೆ ಕೇಳಿದ್ರೆ ಎಲ್ಲ 100-200 ಕೋಟಿ ಟರ್ನ್ ಓವರ್ ಇರುವುದಲ್ಲದೆ ಅದು ಕಡಿಮೆ ಯಾರು ಕೂಡ ಇರೋದು ಇಲ್ಲದಂತ ಪರಿಸ್ಥಿತಿ ಇದೆ. ಎಲ್ಲರೂ ಕೂಡ 1,000, 500, 300, 600 ಕೋಟಿ ವಾರ್ಷಿಕ ನಿಮ್ಮ ಟರ್ನ್ ಓವರ್ ಕೇಳಿದ್ರೆ ಎಲ್ಲರಿಗೂ 300-400 ಕೋಟಿ. ಚೈನಾದಲ್ಲಿ ಫ್ಯಾಕ್ಟರಿ, ದುಬೈಯಲ್ಲಿ ಫ್ಯಾಕ್ಟರಿ, ಸೌದಿಯಲ್ಲಿ ಫ್ಯಾಕ್ಟರಿ, ಅಲ್ಲಿ ನಿಮ್ಗೆಲ್ಲ ಒಟ್ಟು ಸೇರಿ ಒಂದು ಮನಸ್ಸು ಮಾಡಿದ್ರೆ ನಿಮ್ಗೆ ಅದು ವಿಷಯನೇ ಅಲ್ಲ. ಇಲ್ಲಿ ಅದ್ಭುತವಾದ ಮೆಡಿಕಲ್ ಕಾಲೇಜ್ 2-3 ವರ್ಷದಲ್ಲಿ ಪ್ರಾರಂಭ ಆಗ್ತದೆ. ಆದ್ರೆ ನಿಮ್ಗೆ ಅದು ಒಗ್ಗಟ್ಟಾಗುವಂತ ಕೆಲಸ ಆಗ್ಬೇಕು. ಒಗ್ಗಟ್ಟಾಗಬೇಕಾದ್ರೆ ಬಡ್ಕಲ್ ಬಗ್ಗೆ, ಅಂಜುಮ್ ಬಗ್ಗೆ ಅಭಿಮಾನ ಬರಬೇಕು. ನಿಮ್ಗೆ ಅಭಿಮಾನ ಬಂದಾಗ ಒಗ್ಗಟ್ಟಾಗ್ತದೆ. ಒಗ್ಗಟ್ಟಾಗ ಅಭಿವೃದ್ಧಿ ಆಗ್ತದೆ. ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನೀವೆಲ್ಲರೂ ಕೂಡ ಇವತ್ತು ನಮ್ಮ ಕಾಜಿಯವರು ಇಲ್ಲಿದ್ದಾರೆ, ಇಸಾಕ್ ಸಾಹೇಬ್ ಇದ್ದಾರೆ, ಬಹುತ್ ಮೋತಿ ಶ್ಯಾಮ ಇವರು, ನಮ್ಮ ಅಷದ್ ಅವರು ಇದ್ದಾರೆ, ಅತಿಕುರ್ ರೆಹಮಾನ್ ಇದ್ದಾರೆ, ಇನ್ಯಾತ ನಮ್ಮ ಇರ್ತಿಕ್ ಅವರು. ನಾನು ತಕೊಂಡೋದ್ರೆ ಇಲ್ಲಿ ಅಬ್ಬು ಅವರು ಇದ್ದಾರೆ. ಎಷ್ಟು ಬಿಸಿನೆಸ್ ಮ್ಯಾನ್ ಇಲ್ಲಿಯೇ ಬೇಕು ನಿಮ್ಗೆ. ಅದಕ್ಕೆ ಮನಿ ಇಸ್ ನಾಟ್ ಅ ಪ್ರಾಬ್ಲಮ್ ಎಟ್ ಆಲ್. ಏನಿಲ್ಲದವರು ಲೋನ್ ತಕೊಂಡು ಬಂದು ಕಟ್ಟಿ ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಸಂಸ್ಥೆ ಕಟ್ಟಿದ್ದಾರೆ. ನಿಮ್ಗೇನು ಕೊರತೆ ಇದೆ? ಆದ ಕಾರಣ ನಿಮ್ ಮುಂದೆ ಬಂದಾಗ ಸರ್ಕಾರ, ನೀವು 90% ಮುಂದೆ ಬಂದಾಗ ಜನಪ್ರತಿನಿಧಿಗಳು, ಸರ್ಕಾರ ಮುಂದೆ ಬಂದು ಅದಕ್ಕೆ ಬೆಂಬಲ ಕೊಡದ ಕೆಲಸ ಇವತ್ತು ಆಗ್ತದೆ. ಆದ ಕಾರಣ ನಾನು ಅದನ್ನ ಹೇಳಿದೆ. ಇದಕ್ಕಿಂತ ದೊಡ್ಡ ಮಟ್ಟದ ದೂರದರ್ಶಿತ ಒಂದು ಟೀಮ್ ಇವತ್ತು ಮಾಡಿ, ನೀವು ಒಂದು ಕಮಿಟಿ, ಬಹುಶಃ ಇವತ್ತು ಮ್ಯಾನೇಜಿಂಗ್ ಮೇನ್ ಕಮಿಟಿ ಇದ್ರೆ ವರ್ಕಿಂಗ್ ಕಮಿಟಿ ಅಂತ ಕೆಳಗೆ ತಳಮಟ್ಟದಲ್ಲಿ ಮಾಡಿ ಅವರಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಎಲ್ಲ ಪೇಪರ್ ಇದನ್ನೆಲ್ಲ ಮಾಡಿಕೊಂಡು ಬಹುಶಃ ಆದಷ್ಟು ಬೇಗನೆ ಪ್ರಾರಂಭ ಮಾಡೋದು ಕನಸನ್ನು ಮಾಡಿ. ಯಾಕೆ ಇವತ್ತೆಲ್ಲ ನೀವು ಮಾಡಲೇಬೇಕು. ಈಗ ಮಾಡಿದ್ರೆ ಸ್ವಲ್ಪ ಸುಲಭ. ಇನ್ನು 10 ವರ್ಷ ಆಗುವ ಕಾನೂನು ಚೇಂಜ್ ಆಗಿ ಮತ್ತೆ ಬಹಳಷ್ಟು ಡಬಲ್ ಖರ್ಚಿ ಡಬಲ್ ಆಗೋದು ವಿಚಾರ ಇವತ್ತಾಗ್ತದೆ. ಇದನ್ನೆಲ್ಲ ಕಂಡು ನೀವು ಬಹುಶಃ ಪ್ರಾರಂಭವನ್ನು ಕೆಲಸ ತಾವು ಮಾಡಿ, ಅದು ನಾನಿರಲಿ, ಮಾಂಕಲ್ ವೈದ್ಯರಿರಲಿ, ಖಾನ್ ಅವ್ರ ಬಹುಶಃ ನಮ್ಮ ಮಂಗಳೂರಲ್ಲಿ ಇದು ಅತ್ಯುತ್ತಮವಾದ ವ್ಯಕ್ತಿತ್ವ ಮತ್ತು ಎಲ್ಲ ಅನುಭವ ಇರುವಂತ ಒಂದು ವೈಸ್ ಚಾನ್ಸಲರ್ ಸಿಕ್ಕಿದ್ದಾರೆ. ಅವರು ಕೂಡ ಏನೆಲ್ಲ ಬೇಕಾ ಎಲ್ಲ ರೀತಿಯ ಸರ್ಕಾರ ಸಹಕಾರ ಮಾರ್ಗದರ್ಶನ ಕೊಡೋದು ಕೆಲಸ ಮಾಡಿ ನಿಮ್ಗೆ ಈ ಊರವರು ಸಂಪೂರ್ಣವಾದ ಸಹಕಾರ ಖಂಡಿತವಾಗಿ ಮಾಡ್ತಾರಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಕನಸಿನ ಮುಂದೆ, ಯಾಕಂತೇಳಿ ನನಗೆ ವಿಶ್ವಾಸ ನಿಮ್ಗೆಲ್ಲ ಆಗ್ಬೇಕಂತ ಮನಸ್ಸಿದೆ, ಈ ರೀತಿ ಆಗ್ಬೇಕಂತ ಯೋಜನೆ ಇದೆ, ದುಡ್ಡು ಬೇಕು ನಾವು ಹಾಕ್ಲಿಕ್ಕೆ ಕೂಡ ತಯಾರಿದೆ ಅಂತ ಭಾವನೆ ಇದೆ. ಅದನ್ನು ಒಗ್ಗೂಟಿಕೊಂಡು ಮುಂದೆ ತಗೊಂಡು ಹೋಗುವಂತ ಒಂದು ಟೀಮ್ ವರ್ಕ್ ತಯಾರಬೇಕಂದ್ರೆ ನೀವೆಲ್ಲ ಕೂಡ ಬಿಸ್ನೆಸ್ ಅಲ್ಲಿ ಇದ್ದೀರಿ, ಇದ್ದಾರೆ. ನಿಮ್ಗೆ ಜಾಸ್ತಿ ಹೊತ್ತು ನೀವು ಇಲ್ಲಿ ಕೂತ್ಕೊಂಡ್ರು ಕೂಡ ನಿಮ್ಮ ಬಿಸ್ನೆಸ್ ಎಷ್ಟು ರನ್ ಆಗ್ತಾ, ತಲೆಯಲ್ಲಿ ಅದು ಹೋಗ್ತಾ ಇದೆ, ಅಲ್ಲಿಗೆ ಅದೇನು ಹೋಗಿದೆ, ಇಲ್ಲಿ ಒಂದು ರನ್ ಆಗ್ತಾ ಇದೆ, ಪುರ್ಸೊತ್ತಿರುವುದಿಲ್ಲ. ಅದಕ್ಕಾಗಿ ಬಹುಶಃ ನಿಮ್ಮ ಟೀಮ್ ಜೊತೆಲಿ ಕಂಪ್ಲೀಟ್ 24 hours ಡ್ಯೂಟಿ ಅದಕ್ಕೆ ಮಾಡಿ ಕೊಡುವಂತ ಟೀಮ್ ಅನ್ನು ತಯಾರು ಮಾಡಿ 24 ಅದಕ್ಕೆ ಏನು ಪೇಪರ್ ವರ್ಕ್ ಇರಲಿ, ಡಿಪಾರ್ಟ್ಮೆಂಟ್ ಇರಲಿ, ಸರ್ಕಾರದಿರಲಿ, ನಾನಿದ್ದೇನೆ, ಮಾಂಕಲ್ ವೈದ್ಯರಿದ್ದಾರೆ, ನಮ್ಮೆಲ್ಲ ಸರ್ಕಾರ ನಿಮ್ಗೆ ಎಲ್ಲಾ ರೀತಿಯ ಸಹಕಾರ ಕೊಡುವಂತ ಕೆಲಸ ಖಂಡಿತವಾಗಿ ನಾವು ಮಾಡಿಕೊಳ್ಳುವ ವಿಚಾರ ಇವತ್ತು ಮಾಡ್ತೇವೆ. ಅದರ ಮುಖಾಂತರ ನನಗೆ ವಿಶ್ವಾಸ ಇದೆ, ಯಾವಾಗ ನೀವು ಲಾ ಕಾಲೇಜ್, ಜಲೈಡ್ ಕಾಲೇಜ್ ಮತ್ತು ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗ್ತದ ತಕ್ಷಣ ನಿಮ್ಗೆ ಅಂಜುಮನ್ ವಿಲ್ ಬಿ ಎಜುಕೇಶನ್ ಯೂನಿವರ್ಸಿಟಿ ಆಗಿ ಕೂಡ ಇವತ್ತು ಪರಿವರ್ತನೆ ಖಂಡಿತವಾಗಿಯೂ ಆಗ್ತದೆ. ಅದು ನಿಮ್ಮ ಮುಂದಿನ 100 ವರ್ಷದ ಕನಸು. ಅದನ್ನು ನನಸು ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಆಗ್ಬೇಕು ಅಂತ ನಾನು ಹೇಳಿಕೊಳ್ತಾ ನಾವು ಪ್ರಾರಂಭ ಮಾಡ್ಲಿಕ್ಕೆ ಮಾತಾಡಿದ್ರೆ ತುಂಬಾ ಮಾತಾಡುವಂಥದ್ದು. ನನಗೆ ಮತ್ತೆ ಇವತ್ತು ಹುಬ್ಳಿಗೆ ಹೋಗಿ, ಕುಂದಗೋಲ್ ಹೋಗಿ, ಹುಬ್ಳಿ ಕಾರ್ಯಕ್ರಮ ಅಟೆಂಡ್ ಮಾಡಿ, ಸಂಜೆ ಮತ್ತೆ ಬೆಂಗಳೂರು ಹೋಗಿ, ನಾಳೆ ಬೆಳಿಗ್ಗೆ ಮತ್ತೆ ಬೆಳ್ಳಾರಿ ಹೋಗಿ, ಮತ್ತೆ ಬೆಲ್ಗಾಮ್ಗೆ ಸೆಷನ್ಗೆ ಬರಬೇಕು. ಅದಕ್ಕಾಗಿ ನಾನು ದೀರ್ಘವಾಗಿ ಮಾತಾಡದೆ. ಇನ್ನೊಂದು ದಿವಸ ನಿಮ್ಮ ಮುಂದೆ ನಿಂತ ಎಲ್ಲಾ ರೀತಿಯ ಆ ಜೊತೆಯಲ್ಲಿ ಸೇರಿಕೊಂಡು ನಾವು ಮಾತಾಡೋ ಅವಕಾಶ ಕಲ್ಪಿಸುವ ನಾನೆಲ್ಲ ವಿದ್ಯಾರ್ಥಿನಿಗೆ ನನ್ನ ವಿಶೇಷದ ಅಭಿನಂದನೆ ಸಲ್ಲಿಸಿಕೊಂಡು ಎಲ್ಲ ನಮ್ಮ ಮುಖ್ಯ ಶಿಕ್ಷಕರಿಗೆ, ಶಿಕ್ಷಕ ವರ್ಗದವರಿಗೆ, ಫ್ಯಾಕಲ್ಟಿ ಅವರಿಗೆ ನನ್ನ ಅಭಿನಂದನೆ ಸುಭಾಷಣೆ ಇವತ್ತು ಸಲ್ಲಿಸಿ ಅಂಜುಮನ್ ಸಂಸ್ಥೆ ಕನಸು ಏನಿದೆ ಅದನ್ನು ನೆನಸು ಮಾಡಲಿಕ್ಕೆ ಹೆತ್ತವರು ಮತ್ತು ಬಹುಶಃ ಫ್ಯಾಕಲ್ಟಿ ಮೆಂಬರ್ ಜಂಟಿಯಾಗಿ ಬಹುಶಃ ಅದಕ್ಕೆ ಸಂಪೂರ್ಣವಾದ ಸಾಕು ಅವಕಾಶ ಮಾಡಬೇಕು. ನಾನು ಹೆತ್ತವರಿಗೆ, ತಾಯಂದಿರಿಗೆ ನಾನು ಮತ್ತೆ ಹೇಳುವುದಿಷ್ಟೇ, ನಿಮ್ಮ ಮಕ್ಕಳ ಭವಿಷ್ಯದ ನಿಮ್ಮ ಕೈಯಲ್ಲಿದೆ. ಸಂಸ್ಥೆಯವರು ಕಾಲೇಜ್ ಮಾಡಬಹುದು, ಶಿಕ್ಷಕರು ಪಾಠ ಮಾಡಬಹುದು,
ಅದು ಮಕ್ಕಳ ಭವಿಷ್ಯ ಇರುವುದು ಅದು ನಿಮ್ಮ ಕೈಯಲ್ಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ವಿಶೇಷವಾದ ಕಾಳಜಿಯನ್ನು, ಶಿಕ್ಷಣ, ಆರೋಗ್ಯ, ಅವರ ವ್ಯಕ್ತಿತ್ವ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ನೀವು ಯಾಕಾಗಿ ಬದುಕಿದ್ದೆ ಅಂತ ಹೇಳಿದ್ರೆ, ಅದನ್ನು ಮನೆ ಕಟ್ಟಲಿಕ್ಕೆ ಬದುಕಿದ್ದೇನೆ, ನಾನು ಬಿಸ್ನೆಸ್ ಮಾಡ್ಲಿಕ್ಕೆ ಬದುಕಿದ್ದೇನೆ, ನಾನು ಸ್ಥಳ ತೆಕ್ಕೊಳ್ಳಿಕ್ಕೆ ಬದುಕಿದ್ದೇನೆ, ನಾನು ಬಿಲ್ಡಿಂಗ್ ಬಹುಶಃ ಇವತ್ತು ಬಂಗಾರ ತೆಗಲಿಕ್ಕೆ ಮಲಗಿದ್ದೆ, ಬಹುಶಃ ಇವತ್ತು ನಾನು ಬದುಕಿದ್ದೇನೆ ಅಂತಲ್ಲ. ನಿಮ್ಮ ಮಕ್ಕಳನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಕೊಂಡು ಹೋಗ್ಲಿಕ್ಕೆ ನೀವು ಬದುಕುದಂತ ತಾವು ಇವತ್ತು ಆಲೋಚನೆ ಮಾಡಿ ನಿಮ್ಮ ಸಮಯ ಮೀಸಲು ಕೆಲಸ ತಾವು ಇವತ್ತು ಮಾಡಬೇಕು. ನನಗೆ ಇಲ್ಲಿಯ ಪರಿಸ್ಥಿತಿ ಗೊತ್ತಿಲ್ಲ, ನಾನು ಬೇರೆ ಕಡೆ ಹೋದಾಗ ಕೇಳ್ತೇನೆ. ಹೆತ್ತವರು ಶಿಕ್ಷಣ ಸಂಬಂಧಪಟ್ಟಂತೆ ಶಾಲೆಗೆ ಬಂದು ಸಂಪೂರ್ಣ ಸಹಕಾರ ಕೊಡ್ತಾರಂತೆ. ನನಗೆ ಇಲ್ಲಿದ್ದ ತಾಯಂದಿರು ಗೊತ್ತಿಲ್ಲ. ಆಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೇಳ್ತಾರೆ, ಸೈಕಲ್ ಕೊಡುವ ಕಾರ್ಯಕ್ರಮಕ್ಕೆ ಇಂಥ ವಾರ್ಷಿಕ ಕಾರ್ಯಕ್ರಮ ತಾಯಂದಿರೆಲ್ಲ ಬೇಗ ಬರ್ತಾರೆ. ಮಕ್ಕಳ ಶೈಕ್ಷಣಿಕ ಸಂಬಂಧ ಚರ್ಚೆ ಮಾಡಲಿಕ್ಕೆ, ಅವರ ಮಾರ್ಕ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಅವನ ಅಟೆಂಡೆನ್ಸ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಟೀಚರ್ ಕರೆದ್ರೆ ಹೆತ್ತವ್ರು ಬರೋದು ಬಾಲ ಕಡಿಮೆ, ಅಷ್ಟು ಆಸಕ್ತಿ ಇಲ್ಲ. ಆಗ ನಾನು ತಾಯಂದಿರಿಗೆ ಹೇಳ್ತೇನೆ, ಯಾಕೆ ತಂದೆಯವ್ರ ಬಾಲ ಬೇರೆ ಬೇರೆ ಕೆಲಸದಲ್ಲಿದ್ದಾರೆ. ಆಗ ನಾನು ತಾಯಂದಿರಿಗೆ ಹೇಳ್ತೇನೆ, ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ನಿಮ್ಮ ಶೈಕ್ಷಣಿಕ ಚರ್ಚೆ ಮಾಡಲಿಕ್ಕೆ ಟೀಚರ್ನವ್ರು ಕರೆದಾಗ ನಿಮಗೆ ತಾಯಂದಿರಿಗೆ ಬರ್ಲಿಕ್ಕೆ ಪುರ್ಸೋತಿಲ್ಲ. ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಶೈಕ್ಷಣಿಕವಾಗಿ ಕರೆದಾಗ ನಿಮಗೆ ತಾಯಂದಿರಿಗೆ ಮತ್ತು ತಂದೆ ಬರ್ಲಿಕ್ಕೆ ಪುರ್ಸೋತಿಲ್ಲ. ಇನ್ನೊಬ್ಬರು ಗೃಹ ಪ್ರವೇಶಕ್ಕೆ, ಮದುವೆಗೆ, ಬೇರೆ ಕಾರ್ಯಕ್ರಮ ಕರೆದ್ರೆ ಎಲ್ಲ 9 ಗಂಟೆಗೆ ರೆಡಿ. ಅಲ್ಲಿ ಹೇಗಿಂದ ಟೈಮ್ ಬರ್ತದೆ ಅಂತ ಗೊತ್ತಿಲ್ಲ. പക്ഷെ ಬೇರೆ ಕಡೆಗೆ ಟೈಮ್ ಕೊಡಬಾರ್ದಂತೆಲ್ಲ. ಯಾವುದಕ್ಕೆ ನಿಮ್ಮ ಟೈಮ್ ಅನ್ನು ಮೀಸಲಿಡ್ಬೇಕನ್ನ ನಾವು ಆಲೋಚನೆ ಮಾಡಬೇಕು. ನಿಮ್ಮ ಮಕ್ಕಳಿಗೆ ನೀವು ಸಮಯ ಮೀಸಲು ಮಾಡದಿದ್ರೆ ನನ್ನ ಮಗಳು ದೊಡ್ಡ ಜನ ಆಗ್ಬೇಕಂತ ಆಲೋಚನೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ? ಆದ ಕಾರಣ ನಿಮ್ಮ ಮಕ್ಕಳಿಗೆ ಸಮಯವನ್ನು ಮೀಸಲು ಕೆಲಸ ಮಾಡಿ. ಪ್ರತಿಯೊಂದು ಹೆತ್ತವರಿಗೂ ಕೂಡ ಬದ್ದೆ ಎಲ್ಲರೂ ಕೂಡ ಅಂಜುಮನವರೇ ಶಿಕ್ಷಣ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಮಾಡ್ಬೇಕಂತ ಕನಸನ್ನು ಕಾಣಬಾರ್ದು. ಪ್ರತಿಯೊಂದು ಹೆತ್ತವರು ಕೂಡ ನಿಮ್ಗೆ ಯಾವ ರೀತಿ ಸಂಸ್ಥೆಗೆ ಶಿಕ್ಷಣ ಸಹಾಯ ಮಾಡ್ಲಿಕ್ಕೆ ಸಾಧ್ಯವಿದೆಯಾ ಅದು ಮುಂದೆ ನಿಂತು ತಮ್ಮ ಸಹಾಯವನ್ನು ಮಾಡಬೇಕು. ಅದು ಪರೋಕ್ಷವಾಗಿ ನಿಮ್ಮ ಮಕ್ಕಳಿಗೆ ಅದು ಸಿಕ್ಕುವಂತ ವ್ಯವಸ್ಥೆ ಅಂತ ಅನ್ಕೊಂಡು ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಯೂನುಸ್ ಕಾಜಿ ಮತ್ತು ಕುಟುಂಬಸ್ಥರನ್ನು 25, 20, 30 ಲಕ್ಷ ಉತ್ತಮವಾದ ಇವತ್ತು ಗ್ರೀನ್ ಫೀಲ್ಡ್ ಫುಟ್ಬಾಲ್ ಗ್ರೌಂಡ್ ನಾವು ಉದ್ಘಾಟನೆ ಮಾಡಿದ್ದೇವೆ. ಯಾಕೆ? ಅವ್ರು ಬರ್ತಾರ ಆಡ್ಲಿಕ್ಕೆ, ಅವ್ರ ಮಕ್ಕಳು ಬರ್ತಾರ, ಅವ್ರ ಮೊಮ್ಮಕ್ಕಳು ಬರ್ತಾರೆ. ಯಾಕೆ? ಈ ಊರ ಮಕ್ಕಳಿಗೆ ಸವಲತ್ತು ಸಿಕ್ಕಿ ಅಂತ ಹೇಳಿ ಅವ್ರು ಕೊಡುವಂತ ಕೆಲಸ ಇವತ್ತು ಮಾಡಿದ್ದಾರೆ. ಆ ರೀತಿಯ ಮನೋಭಾವ ಪ್ರತಿಯೊಬ್ಬರದು ಕೂಡ ಬರುವಂತ ವಿಚಾರ ಇವತ್ತು ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ನಾನು ಇವತ್ತು ಜನಪ್ರತಿನಿಧಿ ಆದ ಸ್ಪೀಕರ್ ಆದ ಒಂದು ಹೇಳಲಿಕ್ಕೆ ಬಯಸ್ತೇನೆ. ನೀವೊಂದು ಉತ್ತಮವಾದ ಅಡ್ವೊಕೇಟ್, ಉತ್ತಮವಾದ ಇಂಜಿನಿಯರ್, ಉತ್ತಮವಾದ ಪೊಲೀಸ್ ಆಫೀಸರ್, ಉತ್ತಮವಾದ ಇನ್ನಿತರ ಅಧಿಕಾರಿಗಳು ನೀವು ತಯಾರು ಮಾಡೋದು ಮಾತ್ರ ಅಲ್ಲ, ಉತ್ತಮವಾದ ಜನಪ್ರತಿನಿಧಿ, ಒಂದು MLA, MP, ಮಂತ್ರಿಗಳು ಕೂಡ ಎಲ್ಲ ಮುಂದಿನ ದಿನಕ್ಕೆ ತಯಾರು ಮಾಡಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿದ್ಯಾರ್ಥಿನಿಯರನ್ನು ಈಗಲೇ ಇದಕ್ಕೆ ಪ್ರೇರೇಪಿಸಿ ಪ್ರೋತ್ಸಾಹ ಕೆಲಸ ಇವತ್ತು ಮಾಡಬೇಕು. ಯಾಕೆ? ಒಬ್ಬ ಡಾಕ್ಟರ್ ಆದ್ರೆ ಡಾಕ್ಟರ್ ಫೀಲ್ಡ್ ಇಂಪ್ರೂವ್ ಆಗ್ತದೆ, ಒಬ್ಬ ಇಂಜಿನಿಯರ್ ಆದ್ರೆ ಇಂಜಿನಿಯರ್ ಫೀಲ್ಡ್ ಆಗ್ತದೆ, ಒಬ್ಬ ಅಡ್ವೊಕೇಟ್ ಆದ್ರೆ ಅಡ್ವೊಕೇಟ್ ಫೀಲ್ಡ್ ಇಂಪ್ರೂವ್ ಆಗ್ತದೆ, ಒಬ್ಬ ಪೊಲೀಸ್ ಆದ್ರೆ ಪೊಲೀಸ್ ಫೀಲ್ಡ್ ಇಂಪ್ರೂವ್ ಆಗ್ತದೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಕಲ್ತ್ರೆ ಬಿಸ್ನೆಸ್ ಫೀಲ್ಡ್ ಇಂಪ್ರೂವ್ ಆಗ್ತದೆ. ಆದ್ರೆ ಇವತ್ತು ಬಿಸ್ನೆಸ್ ಫೀಲ್ಡ್ ಅನ್ನು, ಅಡ್ವೊಕೇಟ್ ಫೀಲ್ಡ್ ಅನ್ನು, ಮೆಡಿಕಲ್ ಫೀಲ್ಡ್ ಅನ್ನು, ಪೊಲೀಸ್ ಫೀಲ್ಡ್ ಅನ್ನು, CA ಫೀಲ್ಡ್, ಎಲ್ಲಾ ಫೀಲ್ಡ್ ಅನ್ನು ಇಂಪ್ರೂವ್ ಮಾಡೋ ಶಕ್ತಿ ಇದ್ರೆ ಅದು ರಾಜಕಾರಣಿಗಳಿಗೆ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂತ ಅತ್ಯುತ್ತಮವಾದ ಜನಪ್ರತಿನಿಧಿಗಳು ನಮಗೆ ಇವು ಸಮಾಜಕ್ಕೆ ಇವತ್ತು ಅತಿ ಅಗತ್ಯವಾಗಿ ಬರುವಂತ ಅವಕಾಶ ಇವತ್ತು ಅಗತ್ಯ. ಅದು ಬಹುಶಃ ಹುಡುಗರು ಮಾತ್ರ ಅಲ್ಲ, ಹುಡುಗಿಯರಿಗೆ ಕೂಡ ನಾಯಕತ್ವ ವಹಿಸಿಕೊಳ್ಳದ ಅವಕಾಶ ಆಗ್ಬೇಕು. ಅದಕ್ಕೆ ನಾನು ಯಾವಾಗ ಹೇಳ್ತಾ ಇರೋದು, ಗರ್ಲ್ಸ್ ಆರ್ ಬಾರ್ನ್ ಲೀಡರ್ಸ್ ಅಂತೇಳಿ. ಹುಟ್ಟುವಾಗಲೇ ದೇವರು ಅಲ್ಲಾಹು ತಾಲಾ ಅವರಿಗೆ ವಿಶೇಷವಾದ ಶಕ್ತಿ ಹೊತ್ತು ಕೊಟ್ಟಿದ್ದಾರೆ. ಹಾಗೆ ನಾನು ಕೇಳ್ತಾರೆ ಯಾಕೆ ಅಂತ ನಾನು ಹೇಳ್ತೇನೆ. ನಮ್ಮ ಒಂದು ಮನೆಯಲ್ಲಿ ನನ್ನನ್ನು ಸೇರಿಸಿಕೊಂಡು ಒಂದು ಗಂಡು ಮಗ ಇದ್ರೆ ನಾವು 4-5 ಗಂಟೆಗೋ ಬ್ಯಾಟ್ ತಗೊಂಡು ಹೋಗಿ ಆಡ್ಲಿಕ್ಕೆ ಆಯ್ತು. ಒಂದು ಮಗಳಿದ್ರೆ ಆ ತಾಯಿಯ ಅರ್ಧ ಕೆಲಸವನ್ನು ಮನೆಯಲ್ಲಿ ಆ ಮಗಳೇ ಮಾಡ್ತಾಳೆ. ಯಾರಾದ್ರೂ ಗೆಸ್ಟ್ಗಳು ಬಂದಾಗ ತಾಯಿ ಅರ್ಧ ಸುಧಾರಿಸುವಂತ ಕೆಲಸ ಕೂಡ ಮಗಳೇ ಮಾಡ್ತಾರೆ. ತಮ್ಮಂದಿರು ತಂಗಿಯಂದು ಯಾರು ಇದ್ರೆ ಅರ್ಧ ಅವರ ಕೆಲಸ ಕೂಡ ಈ ಸಹೋದರೇ ಮಾಡ್ತಾರೆ. ಇನ್ನು 20, 21, 18 ವರ್ಷ ಆದ ನಂತರ ಸಡನ್ ಆಗಿ ಅವ್ರು ಬೆಳೆದಂತ ಮನೆಯೇ ಬೇರೆ, ಅಲ್ಲಿ ಸಂಬಂಧಿಕರೇ ಬೇರೆ, ಅಲ್ಲಿ ಪರಂಪರೆ ಬೇರೆ, ಅಲ್ಲಿ ಕಲ್ಚರೇ ಬೇರೆ. ರಾತ್ರಿ ಬೆಳಗ್ಗೆ ಬೇರೆ ಕಡೆ ಮದುವೆ ಆಗಿ ಹೋಗ್ತಾರೆ. ಅಲ್ಲಿ ಸಂಬಂಧಿಕ ಬೇರೆ, ಪರಿಚಯಸ್ಥೆ ಬೇರೆ, ಊರೇ ಬೇರೆ, ಎಲ್ಲವೂ ಕೂಡ ಬೇರೆ. ಆದ್ರೂ ಕೂಡ ಗಂಡನನ್ನು, ಅತ್ತೆಯನ್ನು, ಮಾವನನ್ನು, ನಾಂದಿರಿಯನ್ನು, ಮಕ್ಕಳನ್ನು, ಸಂಬಂಧಿಕರನ್ನು ಎಲ್ಲರೂ ಕೂಡ ಒಟ್ಟುಗೂಡಿಸಿ ನಾವು ಒಂದು ಕುಟುಂಬದ ರೀತಿ ತೆಕೊಂಡ ಶಕ್ತಿ ದೇವರು ಕೊಟ್ಟಿದ್ರೆ ಅದು ಮಹಿಳೆಯರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ಬಹುಶಃ ಹೆಮ್ಮೆ ಪಡೋದು ವಿಚಾರ ಇವತ್ತು ಆಗ್ಬೇಕು. ಅದಕ್ಕಾಗಿ ಅವರಿಗೆ ಪ್ರೋತ್ಸಾಹ ಮತ್ತು ಬೆಂಬಲ ಮತ್ತು ಆತ್ಮವಿಶ್ವಾಸ ಕೊಡೋ ಜವಾಬ್ದಾರಿ ಇದು ಸಮಾಜ ಇವತ್ತು ಜವಾಬ್ದಾರಿ ಕೂಡ ಇವತ್ತು ಆಗಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ದೀರ್ಘವಾಗಿ ಮಾತಾಡಿದೆ. ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ, ನಾವೆಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಪ್ರೀತಿ ವಿಶ್ವಾಸ ಸಮಾಜ ಇವತ್ತು ನಿರ್ಮಾಣ ಮಾಡೋದಕ್ಕೆ ಜವಾಬ್ದಾರಿಗೆ ನಾವು ಪ್ರತಿಯೊಬ್ಬಕ್ಕೂ ಹಮ್ಮಿಕೊಳ್ಳುವಂತ ಅವಕಾಶ ಆಗ್ಬೇಕಾಗ್ತದೆ.
ನಮ್ಮ ಇಡೀ ಬಡ್ಕಲದ ಒಗ್ಗಟ್ಟು ಯಾವ್ದಂತ ಹೇಳಿದ್ರೆ ಅದು ಎಷ್ಟು ಶ್ರೀಮಂತ ಇದ್ದಾರೆ, ಎಷ್ಟು ಬಿಲ್ಡಿಂಗ್, ಎಷ್ಟು ಕಾಲೇಜ್ ಇದು ಒಗ್ಗಟ್ಟಲ್ಲ. ಈ ಊರಿನ ಗೌರವ ಯಾವ್ದಂತ ಹೇಳಿದ್ರೆ ಎಷ್ಟು ಸಾಮರಸ್ಯ ತಾವು ಇದ್ದೀರಿ, ಎಷ್ಟು ಸೋದರದಿಂದ ಇದ್ದೀರಿ, ಎಷ್ಟು ಪ್ರೀತಿ ವಿಶ್ವಾಸ ಇದ್ರಿ, ಎಲ್ಲಾ ಜಾತಿ ಎಲ್ಲ ಮತ್ತೆಲ್ಲದವ್ರು ಎಷ್ಟು ಒಗ್ಗಟ್ಟಿಂದ ಇದ್ರಿ, ಅದು ಈ ಬಡ್ಕಲ್ನ ಹೆಚ್ಚಿನ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಾಮರಸ್ಯ ಅಂತ ಹೇಳಿದ್ರೆ ಅದು ನಾನು ಹೇಳಿದ್ದೆ ಸರಿಯಾಗ್ಬೇಕಂತ ಹೇಳಿದ್ರೆ ಅದು ಆಗುದಿಲ್ಲ. ಭಿನ್ನಾಭಿಪ್ರಾಯ ಇಲ್ಲದೆ ಸಾಮರಸ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದ್ದೆ ಕರೆಕ್ಟ್ ಅಂತ ಹೇಳಿದ್ರೆ ಅಲ್ಲಿ ಸಾಮರಸ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಮರಸ್ಯ ಅಂತ ಹೇಳಿದ್ರೆ ಬೇರೆ 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 ಭಿನ್ನಾಭಿಪ್ರಾಯಗಳಿರ್ಬಹುದು. ಆ ಎಲ್ಲಾ ಭಿನ್ನಾಭಿಪ್ರಾಯ ಸ್ವೀಕರಿಸುವಂತ ಸಕಾರಾತ್ಮಕ ಮನಸ್ಸು ನಮ್ಮಲ್ಲಿ ಇರಬೇಕು. ಅದರ ನಮ್ಮ ಕೂತ್ಕೊಂಡು ಚರ್ಚೆ ಮಾಡಬೇಕು, ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಭಾರತೀಯರಂತೇಳಿ ಒಗ್ಗಟ್ಟಿನಿಂದ ಹೆಮ್ಮೆಯಿಂದ ನಾವು ಮುಂದೆ ಬರ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಸ್ಥಾಪನೆ ಮಾಡ್ಲಿಕ್ಕೆ ತಾವೆಲ್ಲರೂ ಕೂಡ ಪ್ರತಿಯೊಂದು ಮನೆಯವರು ಕೂಡ ಮುಂದೆ ಬರಬೇಕು. ಸಾಮರಸ್ಯ ಸಮಾಜ, ಸೌರ ಸಮಾಜ, ನೀವು MLA ಗೆ, ಮಿನಿಸ್ಟರ್ಗೆ, ಸರ್ಕಾರಕ್ಕೆ ಬಿಟ್ಟು ನಾವೇನ್ ಮಾಡ್ಲಿಕ್ಕೆ ಸಾಧ್ಯ? ಸಮಸ್ಯೆ ಬಂದ ಪರಿಹಾರ ಅದಕ್ಕೆ ಕಾಣ್ಬೋದು. ಸಮಸ್ಯೆ ಬರದ ರೀತಿಯಲ್ಲಿ ಆಗ್ಬೇಕಾದ್ರೆ ನೀವು ಪ್ರತಿಯೊಂದು ಸಂಘ ಸಂಸ್ಥೆಯವರು, ಪ್ರತಿಯೊಂದು ಮನೆಯವರು, ಪ್ರತಿಯೊಂದು ಹೆತ್ತವರು ಎದ್ದು ನಿಂತು ಎಲ್ಲಾ ಜಾತಿ ವರ್ಗದ ಪ್ರಮುಖರು ಸೇರಿಕೊಂಡು ನಮಗೆ ಉತ್ತಮವಾದ ಭವಿಷ್ಯ, ಉತ್ತಮವಾದ ಬಡ್ಕಲು, ಪ್ರೀತಿ ವಿಶ್ವಾಸದ ಸೋದರ ಸಂದೇಶ ನಾವು ಕಲಿಸಬೇಕಂತ ಹೇಳಿ ಪ್ರಾರಂಭ ಮಾಡಿ ಆಗಿಂದಾಗೆ ಎಲ್ಲ ಸೇರುವಂತ ಬೇರೆ ಬೇರೆ ಕಾರ್ಯಕ್ರಮ, ಈ ರೀತಿಯ ಕಾರ್ಯಕ್ರಮ ಮಾಡಿದ್ರೆ ಬಹುಶಃ ಅತ್ಯಂತ ಸಾಮರಸ್ಯ, ಒಗ್ಗಟ್ಟಿನ ಅಭಿವೃದ್ಧಿಯ ಬಡ್ಕಲಾಗಿ ಪರಿವರ್ತನೆ ಇವತ್ತು ಆಗ್ತಂತ ಹೇಳಿಕೊಂತ ನಿಮ್ಮೆಲ್ಲ ಅತ್ಯುತ್ತಮವಾದ ಕೆಲಸಗಳಿಗೆ ನನ್ನ ಸೋದರನಾಗಿ ಮುಂದೆ ನಿಂತು ನಾನು ಖಂಡಿತವಾಗಿ ನನ್ನ ಎಲ್ಲ ರೀತಿಯ ಸಹಕಾರ ನಾನು ಖಂಡಿತವಾಗಿ ನಾನು ಕೊಡ್ತೇನೆ. ನಾನು ಬಹುಶಃ ನಿಮ್ಮೆಲ್ಲ ನನಗೆ ಆ ಬಹಳ ವರ್ಷಗಳಿಂದಲೇ ಬಹುಶಃ ನನಗೆ ಅತ್ಯಂತ ಚಿರಪರಿಚಿತರು. ಬಹುಶಃ ಬಹಳಷ್ಟು ಸಮಯ ಬೇರೆ ಬೇರೆ ಕಾರ್ಯ ಕರೆದಿದ್ರಿ, ಆಗ್ಲಿಲ್ಲ. ಅಲ್ಲಾಹ್ ತಾಲ ಇವತ್ತು ಬಂದು ನಿಮ್ಮ ಮುಂದೆ ನಿಂತು ನಿಮ್ಮೆಲ್ಲ ದುವಾ ಪಡುವಂತ ಅವಕಾಶ ಒದಗಿಸಿ ಕೊಟ್ಟಿದ್ದಾನೆ. ನಾನು ನಿಮ್ಮೆಲ್ಲರ ಗುರು ಹಿರಿಯರ ನಿಮ್ಮೆಲ್ಲರ ದುವಾ ನಾನು ಇವತ್ತು ಕೇಳಿಕೊಳ್ಳುತ್ತಾ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಮುಂದೆ ಹೋಗುವ. ನಾವು ಜೊತೆಯಲ್ಲಿ ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾನ ಅವನ ಕೈ ಹಿಡಿದು ಮುಂದೆ ತೆಕ್ಕೊಂಡು ಜವಾಬ್ದಾರಿ ನಾವೆಲ್ಲ ಕೂಡ ಹಮ್ಮಿಕೊಳ್ಳುವಂತ ನಾನು ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿ, ಉಸ್ತುವಾರಿ ಮಂತ್ರಿಗೆ ಇವತ್ತು ಬಹುಶಃ ಡೆಲ್ಲಿಗೆ ಹೋಗ್ಬೇಕಿದ್ರು ಕೂಡ ಈ ಎಲ್ಲ ಬದನ್ನು ಬಿಟ್ಟು ಇವತ್ತು ಇಲ್ಲಿ ಬಂದು ನಿಂತಿದ್ರೆ ಅದು ನಿಮ್ಮ ಮೇಲಿರುವ ಪ್ರೀತಿ ವಿಶ್ವಾಸ ಗೌರವ ಅವರನ್ನು ತಂದು ನಿಲ್ಲಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಮಾತ್ರ ಡೆಲ್ಲಿಯಲ್ಲಿ ಇರಲೇ ಬೇಕು, ನನಗೆ ಗೊತ್ತಿದೆ. ಇವತ್ತು ಹೋಗದೆ ಮತ್ತೆ ನಾಳೆ ಕೇಳ್ತಾರೆ ಏನು ನೀನು ಲೇಟ್ ಯಾಕೆ ಬರ್ಲಿಲ್ಲ ಅಂತ. ಆದ್ರೂ ಕೂಡ ನಿಮ್ಗೆ ಬೇಕಾಗಿ ಅದೆಲ್ಲ ಬಂದಿದ್ದಾರೆ, ಅವ್ರ ಜೊತೆ ನಿಮ್ಮ ಜೊತೆ ಇರ್ತಾರೆ. ನಾನು ಕೂಡ ನಿಮ್ಗೆ ಏನೆಲ್ಲ ಸಹಕಾರ ಬೇಕಾ ನಾವೆಲ್ಲರೂ ಕೂಡ ಕೆಲವೊಂದು ವಿಚಾರಗಳನ್ನು ಬಹುಶಃ ತಾವೆಲ್ಲ ಕೂಡ ಹೇಳಿದ್ದೀರಿ. ನಾನು ಕೂಡ ಮಂತ್ರಿಗೆ ಡಿಸ್ಕಸ್ ಮಾಡಿದ್ದೇನೆ, ಅವ್ರು ಕೂಡ ಹೇಳಿದ್ರು ಖಂಡಿತವಾಗಿ ಮಾಡುವ ಅಂತ ಹೇಳಿ. ಬೇರೆ ಬೇರೆ ವಿಚಾರ ಏನಿದೆಯಾ ಉಸ್ತುವಾರಿ ಮಂತ್ರಿ ನಾವು ಬಹುಶಃ ನಮ್ಮ ಸಂಬಂಧಪಟ್ಟಂತ ಮಂತ್ರಿ ಅಧಿಕಾರಿ ಕರೆಸಿಕೊಂಡು ಈ ಪ್ರದೇಶದ ಅಭಿವೃದ್ಧಿಯ ಸಮಸ್ಯೆಗಳನ್ನು ಶಾಶ್ವತ ಬಗೆಹರಿಸುವಂತ ಕೆಲಸಕ್ಕೆ ನಾವೆಲ್ಲ ಮುಂದೆ ಆಗುವನ್ನು ಹೇಳಿಕೊಂಡು ನಿಮ್ಗೆಲ್ಲರ ದುವಾ ನಾನು ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಶುಕ್ರನ್ ಜಜಾಕಲ್ಲಾಹು ಖೈರ್ ಸರ್. ಶರಾಫತ್ ಸಾದಗಿ ಒಂದು ಸೆಷನ್ ನಡೀತಾ ಇದೆ. ಈ ಅಂಜುಮನ್ ಮಕ್ಕಳ ಒಂದು ಯಾವ್ದೋ ಬ್ಯಾಚ್ ಅನ್ನು ಪ್ರತಿ ವರ್ಷ ಒಂದು ಟೀಮ್ ಅನ್ನಲ್ಲಿ ಬಹುಶಃ ಕಲಿಸಬೇಕು. ಇಂಡಿಯನ್ ಡೆಮೋಕ್ರಸಿ ಒನ್ ಇಯರ್ ಅಲ್ಲಿ ಏನ್ ಪಾಸ್ ಬೇಕಾ ಅದು ನಾನೆಲ್ಲ ವ್ಯವಸ್ಥೆ ಖಂಡಿತವಾಗಿ ಮಾಡ್ತೇನೆ. ಕನ್ನಡ ಅರ್ಥ ಆಯ್ತಾ? ಕರೆಕ್ಟ್ ಉಂಟಾ? ಅಸೆಂಬ್ಲಿಯಲ್ಲಿ ಅರ್ಥ ಆಗುದಿಲ್ಲ ಕೆಲವರು, ಅದಕ್ಕೆ सादगी, शराफत और संजीदगी की तबीयत के मज़ाहिर जनाब यूटी कादर ने ये कहा कि अंजुमन हामी मुस्लिमीन भटकल ने